ಹಲೋ ಫ್ರೆಂಡ್ಸ್, ನಮಸ್ಕಾರ. ವೆರಿ ಗುಡ್ ಮಾರ್ನಿಂಗ್. ಇವತ್ತಿನ ಈ ವಿಡಿಯೋದಲ್ಲಿ ನಾವು 9ನೇ ತರಗತಿ ದ್ವಿತೀಯ ಭಾಷೆ ಇಂಗ್ಲಿಷ್ ವಿಷಯದ ಯೂನಿಟ್ ನಂಬರ್ 5 ಅಭ್ಯಾಸ ಮಾಡೋಕೆ ಹೋಗ್ತಾ ಇದ್ದೀವಿ. ಇದರಲ್ಲಿ ಒಂದು ಗದ್ಯ, ಒಂದು ಪದ್ಯ ಎಲ್ಲ ಯೂನಿಟ್ನಲ್ಲಿ ಇರೋ ಥರ ಇದೆ. ಗದ್ಯ ಭಾಗದ ಹೆಸರು ದಿ ಜಸ್ಟಿಸ್ ಅಬೋವ್ ಸೆಲ್ಫ್. ಜಸ್ಟಿಸ್ ಅಬೋವ್ ಸೆಲ್ಫ್ ಈಸ್ ಯುವರ್ ಲೆಸನ್ ನೇಮ್. Before we get into the lesson, as usual, there is an activity. Here, the activity is quite interesting because it's going to be a drama, a scene from Ramayana, Rama's court. ಪ್ರತಿ ಯೂನಿಟ್ನಲ್ಲಿ ಇರೋ ಥರ ಈ ಯೂನಿಟ್ನಲ್ಲಿ ಕೂಡ ಒಂದು ಗದ್ಯ ಮತ್ತು ಒಂದು ಪದ್ಯ ಇದೆ. ಗದ್ಯ ಭಾಗದ ಹೆಸರು ಜಸ್ಟಿಸ್ ಅಬೋವ್ ಸೆಲ್ಫ್. ಜಸ್ಟಿಸ್ ಅಂದರೆ ನ್ಯಾಯ, ಅಬೋವ್ ಅಂದರೆ ಮಿಗಿಲಾದದ್ದು, ಮೇಲೆ, ಸೆಲ್ಫ್ ಅಂದರೆ ತನ್ನಷ್ಟಕ್ಕೆ ತಾನು, ಸ್ವಂತ ಅಂತ ಅರ್ಥ. ಸ್ವಂತಕ್ಕಿಂತ ಹೆಚ್ಚದಾದ ನ್ಯಾಯ, ತನಗಿಂತ ದೊಡ್ಡದಾದ ನ್ಯಾಯ ಅನ್ನೋ ಈ ಪಾಠ ಹೆಸರು. ಇದನ್ನ ಬರೆದವರು ಮುನ್ಸಿ ಪ್ರೇಮ್ಚಂದ್ ಅನ್ನೋ ಒಬ್ಬ ಪ್ರಸಿದ್ಧ ಬರಹಗಾರರು. ಪಾಠವನ್ನ ಓದೋಕೆ ಶುರು ಮಾಡೋದಕ್ಕಿಂತ ಮುಂಚೆ, ಬಿಫೋರ್ ವಿ ಗೆಟ್ ಇನ್ ಟು ದಿ ಚಾಪ್ಟರ್, ಲೆಟ್ಸ್ ಲುಕ್ ಎಟ್ ದಿ ಆಕ್ಟಿವಿಟಿ. ಬಿಫೋರ್ ಯು ರೀಡ್, ಎನಾಕ್ಟ್ ದಿ ಫಾಲೋಯಿಂಗ್ ಸೀನ್. ಅಂದರೆ ಕೆಳಗೆ ಒಂದು ಸೀನ್ ಕೊಟ್ಟಿದ್ದಾರೆ, ಇದನ್ನ ಆಕ್ಟಿಂಗ್ ಮಾಡಬೇಕು, ಇದನ್ನ ಡ್ರಾಮಾ ಥರ ನಾಟಕ ಮಾಡಿ ನೋಡಬೇಕು. ಏನಿದೆ ಡ್ರಾಮಾ? ಕಿಂಗ್ ರಾಮಾಸ್ ಕೋರ್ಟ್. ಕಿಂಗ್ ರಾಮಾಸ್ ಕೋರ್ಟ್. ರಾಮ ಯಾರು? ರಾಮಾಯಣದ ರಾಮ. ನಿಮ್ಗೆ ಗೊತ್ತು ರಾಮ, ಲಾರ್ಡ್ ರಾಮ ಯಾರು ಅಂತ. ಕಿಂಗ್ ರಾಮಾಸ್ ಕೋರ್ಟ್. ರಾಮ, ಲಕ್ಷ್ಮಣ ಆ್ಯಂಡ್ courtiers are sitting. A servant who has something to say comes and stands hesitantly. ರಾಮನ ಆಸ್ಥಾನದಲ್ಲಿ ರಾಮ, ಲಕ್ಷ್ಮಣ ಮತ್ತು ಅವನ ಆಸ್ಥಾನದ ಮಂತ್ರಿಗಳು ಎಲ್ಲರೂ ಕುಳಿತುಕೊಂಡಿರ್ತಾರೆ. ಅಷ್ಟೊತ್ತಿಗೆ ಒಬ್ಬ ಸೇವಕ ಬರ್ತಾನೆ. ಸೇವಕನಿಗೆ ಏನೋ ಒಂದನ್ನ ಹೇಳಬೇಕಾಗಿರುತ್ತೆ. ಆದರೆ ಆ ಸೇವಕ ಸ್ಟ್ಯಾಂಡ್ಸ್ ಹೆಸಿಟೆಂಟ್ಲಿ ಅಂದರೆ ನಿಂತ್ಕೊಳ್ಳೋಬೇಡ ಅಂತ ನಿಂತ್ಕೊಂಡಿರ್ತಾನೆ. ಹೆಸಿಟೆಂಟ್ಲಿ ಅರ್ಥ ಏನಿರ್ಬೋದು? HESITANTLY. ಹೆಸಿಟೆಂಟ್ಲಿ ಅಂದರೆ ಹಿಂಜರಿಕೆಯಿಂದ, ಮಾಡ್ಲೋ ಬೇಡೋ ಅಂತ ಮನಸ್ಸಲ್ಲಿ ಅರ್ಧ ಇಟ್ಕೊಂಡು ಹೆಸಿಟೆಂಟ್ಲಿ ಫುಲ್ ವರ್ಡ್ ಇಲ್ಲಿವರೆಗೂ ಆಗುತ್ತೆ. ಹೆಸಿಟೆಂಟ್ಲಿ ಅಂದರೆ ಹಿಂಜರಿಕೆಯಿಂದ. ನಿಂತ್ಕೊಂಡಿರ್ತಾನೆ. ರಾಮ says to servant, speak up, you have nothing to fear. ಮಾತನಾಡು, ನೀನು ಯಾವುದಕ್ಕೂ ಹೆದರೋದು ಅವಶ್ಯಕತೆ ಇಲ್ಲ. Servant says, oh king, I can't, not in the presence of revered Lakshmana and the wisest courtiers. ಓ ಕಿಂಗ್, ಮಹಾರಾಜರೇ, ನನಗೆ ಮಾತನಾಡಲು ಸಾಧ್ಯ ಆಗ್ತಾ ಇಲ್ಲ. ಇನ್ ದಿ ಪ್ರೆಸೆನ್ಸ್ ಆಫ್ ರಿವರ್ಡ್, REVERED, ರಿವರ್ಡ್ ಅಂದರೆ ಪೂಜ್ಯ ಲಕ್ಷ್ಮಣ ಮತ್ತು ವೈಸೆಸ್ಟ್ ಅಂದರೆ ಅತಿ ಬುದ್ಧಿವಂತ ಆಸ್ಥಾನದಲ್ಲಿರುವವರ ಎಲ್ಲ ಮಂತ್ರಿಗಳೆದುರು ನನಗೆ ಮಾತಾಡೋಕ್ಕಾಗ್ತಾ ಇಲ್ಲ ಅಂತ ಹೇಳ್ತಾರೆ. ಯಾರು? ಆ ಸೇವಕ. ರಾಮ ಸೇಸ್, ಯು ಹ್ಯಾವ್ ಮೈ ಪ್ರೊಟೆಕ್ಷನ್. ನಿನಗೆ ನನ್ನ ರಕ್ಷಣೆ ಇದೆ. ಪ್ರೊಟೆಕ್ಷನ್ ಅಂದರೆ ರಕ್ಷಣೆ. ನಿನಗೆ ಯಾರು ಏನು ಮಾಡೋಕ್ಕೆ ಸಾಧ್ಯ ಇಲ್ಲ, ನಿನಗೆ ನನ್ನ ರಕ್ಷಣೆ ಇದೆ. ಸ್ಪೀಕ್ ಯುವರ್ ಮೈಂಡ್. ನಿನಗೆ ಮನಸ್ಸಿನಲ್ಲಿದ್ದದನ್ನ ಮಾತಾಡು ಅಂತ ಹೇಳ್ತಾರೆ. ಸರ್ವೆಂಟ್ ಸೇಸ್, ಮಹಾರಾಜ, ಟುಡೇ ಐ ಸಾ ಅ ವಾಷರ್ ಮ್ಯಾನ್ beating his wife black and blue. He told her to get out of his house. He said he was not Rama to accept a wife after she had lived with another's custody. ಅದಕ್ಕೆ ಸೇವಕ ಏನಂತ ಹೇಳ್ತಾನೆ,
ಮಹಾರಾಜ್ರೆ, ಶ್ರೀರಾಮ, ಐ ಸಾ ಅ ವಾಷರ್ ಮ್ಯಾನ್. ವಾಷರ್ ಮ್ಯಾನ್ ಅಂದರೆ ಧೋಬಿ, ಬಟ್ಟೆ ತೊಳೆಯುವವ. ಬೀಟಿಂಗ್ ಹೀಸ್ ವೈಫ್ ಬ್ಲ್ಯಾಕ್ ಆ್ಯಂಡ್ ಬ್ಲೂ. ಬ್ಲ್ಯಾಕ್ ಆ್ಯಂಡ್ ಬ್ಲೂ ಅಂದರೆ ಬರೆ ಬರೋ ಥರ, ಕಲೆ ಬೀಳೋ ಥರ ಹೊಡಿತಾ ಇರ್ತಾನೆ. ಅದಕ್ಕೆ ಆ ವಾಷರ್ ಮ್ಯಾನ್, ಆ ಧೋಬಿ ಅಗಸ ಏನಂತ ಹೇಳ್ತಾನೆ ಅಂದರೆ ಅವನ ಹೆಂಡತಿಗೆ, ನೀನು ಬೇರೆ ಇನ್ನೊಬ್ಬನ ಜೊತೆ ಇದು ಬಂದಮೇಲೆ ನೀನು ನನ್ನ ಜೊತೆ ಇರೋಕ್ಕೆ ಸಾಧ್ಯ ಇಲ್ಲ, ಮನೆಯಿಂದ ಹೊರಟು ಅಂತ ಹೇಳ್ತಾನೆ. ವಾಷರ್ ಮ್ಯಾನ್ ಅಂದರೆ ಅಗಸ. Maharaja, today I saw a washerman beating his wife black and blue. He told her to get out of his house. He said he was not Rama. ನಾನು ರಾಮನಲ್ಲ. ನೀ ಸೀತೆ ರಾವಣನ ಕಸ್ಟಡಿಯಲ್ಲಿ. ರಾವಣನ ಕಸ್ಟಡಿ. ಕಸ್ಟಡಿ ಅಂದರೆ ಏನು? CUSTODY, ಕಸ್ಟಡಿ ಅಂದರೆ ರಕ್ಷಣೆ, ಬಂಧನ. ಬೇರೆ ಒಬ್ಬ ಮನುಷ್ಯನ ಬಂಧನದಲ್ಲಿ ಇದ್ದು ಬಂದ ಮೇಲೆ ನಿನ್ನನ್ನು ಎಕ್ಸೆಪ್ಟ್ ಮಾಡ್ಕೊಳ್ಳೋದಕ್ಕೆ, ಒಪ್ಕೊಳ್ಳೋದಕ್ಕೆ ನಾನು ರಾಮ ಅಲ್ಲ ಅಂತ ಆ ಅಗಸ ಅವನ ಹೆಂಡತಿಗೆ ಹೊಡೆದು ಮನೆಯಿಂದ ಹೊರಗಾಗ್ತಾನೆ. ದೇರ್ ಈಸ್ ಸಮ್ ಕಮೋಷನ್ ಇನ್ ದಿ ಕೋರ್ಟ್. ದೇರ್ ಈಸ್ ಸಮ್ ಕಮೋಷನ್. COMMOTION. COMMOTION. ಕಮೋಷನ್ ಅಂದರೆ ಗದ್ದಲ. ಅವಾಗ ಆಸ್ಥಾನದಲ್ಲಿ ಒಂದು ಗದ್ದಲ ಶುರು ಆಗುತ್ತೆ. ಇದು ಹೇಗೆ ಈ ಸೇವಕ ಹೀಗಂದ, ಸೀತಾಮಾತೆ ಬಗ್ಗೆ ಕೆಟ್ಟದಾಗಿ ಮಾತಾಡಿದ, ರಾಮನ ಬಗ್ಗೆ ಕೆಟ್ಟದಾಗಿ ಮಾತಾಡಿದ ಅಂತ ಕೋರ್ಟ್ನಲ್ಲಿ, ಕೋರ್ಟ್ ಅಂದರೆ ಇಲ್ಲಿ ನ್ಯಾಯಾಲಯ ಅಲ್ಲ, ಆಸ್ಥಾನ. ಆಸ್ಥಾನದಲ್ಲಿ ಗದ್ದಲ ಶುರುವಾಗುತ್ತೆ. ಲಕ್ಷ್ಮಣ, ದಿ ವಾಷರ್ಮ್ಯಾನ್ ಡಿಸರ್ವ್ಸ್ ಅ ಲೆಸನ್ ಫಾರ್ ಹಿಸ್ ನಾನ್ಸೆನ್ಸಿಕಲ್ ಕಮೆಂಟ್ ಅಬೌಟ್ ಮದರ್ ಸೀತಾ. ಅಂದರೆ ಆ ಅಗಸ ಒಂದು ಪಾಠಕ್ಕೆ, ಒಂದು ನೀತಿ ಪಾಠಕ್ಕೆ, ಶಿಕ್ಷೆಗೆ ಅರ್ಹನಾಗಿರ್ತಾನೆ. ಯಾಕಂದರೆ ಸೀತೆಯ ಮಾತೆಯ ಬಗ್ಗೆ ನಾನ್ಸೆನ್ಸಿಕಲ್ ಅಂದರೆ ಕೆಟ್ಟದಾಗಿ, ಮನಸ್ಸಿಗೆ ಬಂದಂಗೆ ಮಾತಾಡೋದಕ್ಕೆ ಅವನಿಗೆ ಶಿಕ್ಷೆ ಆಗಬೇಕು, ಅವನಿಗೆ ಒಂದು ಪಾಠ ಕಲಿಸ್ಬೇಕು ಅಂತ ಲಕ್ಷ್ಮಣ ಹೇಳ್ತಾನೆ. ನಾನ್ಸೆನ್ಸಿಕಲ್ ಅಂದರೆ ಅಸಂಬದ್ಧ ಮಾತುಗಳು, ಬುದ್ಧಿಗೇಡಿ ಮಾತುಗಳು. ಅಸಂಬದ್ಧ, ಬುದ್ಧಿಗೇಡಿ. ನಾನ್ಸೆನ್ಸ್ ಅಂದರೆ ಬುದ್ಧಿಗೇಡಿ. ಅದಕ್ಕೆ ಕೋರ್ಟಿಯರ್ಸ್, ಎಲ್ಲ ಆಸ್ಥಾನದಲ್ಲಿದ್ದ ಎಲ್ಲರೂ, ಎಸ್ ಮಹಾರಾಜ, ಹಿ ಮಸ್ಟ್ ಬಿ ಪನಿಷ್ಡ್. ಹೌದು ರಾಜರೇ, ಆ ಅಗಸನಿಗೆ ಶಿಕ್ಷೆ ಆಗಲೇಬೇಕು ಅಂತ ಹೇಳ್ತಾರೆ. ಅದಕ್ಕೆ Rama says, my dear Lakshmana and courtiers, the remarks of the washerman do have some implications. Remarks ಅಂದರೆ ಅವನ ಮಾತುಗಳು. ರಿಮಾರ್ಕ್, REMARK, ರಿಮಾರ್ಕ್ ಅಂದರೆ ಟೀಕೆ, ಅಭಿಪ್ರಾಯಗಳು, ಮಾತುಗಳು ಅಂತ ಅರ್ಥ. ಆ ಅಗಸನ ಟೀಕೆ ಗುರಿಯಾದ ರಾಮ ಏನು ಹೇಳ್ತಾನೆ, ಅವನ ಮಾತಿನಲ್ಲಿ ಒಂದು ಅರ್ಥ ಇದೆ, ಇಂಪ್ಲಿಕೇಶನ್ಸ್. Dear Lakshmana and courtiers, the remarks of the washerman do have some implications. Implications spell ಮಾಡಿ IMPLICATION. ಇಂಪ್ಲಿಕೇಶನ್ ಅಂದರೆ ಸೂಚನೆ ಇದ್ದದ್ದು, ಸೂಚ್ಯವಾಗಿದ್ದು. ಸೂಚ್ಯ ಅಂದರೆ ಒಂದು ಸೂಚನೆಯನ್ನು ಕೊಡ್ತಿರುವಂಥ. I know, and for that matter, everyone knows what a great lady Sita is. ನನಗೂ ಗೊತ್ತಿದೆ, ಅಷ್ಟೇ ಅಲ್ಲ ಎಲ್ಲರಿಗೂ ಗೊತ್ತಿದೆ, ಸೀತೆ ಎಂಥ ಒಳ್ಳೆಯ ಮಹಿಳೆ, ಎಷ್ಟೋ ದೊಡ್ಡ ಮಹಿಳೆ, ಎಷ್ಟೋ ಗೌರವಾನ್ವಿತ ಮಹಿಳೆ ಅಂತ. ಬಟ್ ವೆನ್ ಸಚ್ ರಿಮಾರ್ಕ್ಸ್ ಆರ್ ಮೇಡ್, ಯಾವಾಗ ಈ ಥರದ ಟೀಕೆಗಳು ಮಾಡಲಾಗುತ್ತೋ,
ದಿ ರಾಜಧರ್ಮ ಡಿಕ್ಟೇಟ್ಸ್ ದಟ್ ಇಟ್ ಈಸ್ ನೆಸೆಸರಿ ಫಾರ್ ಸೀತಾ ಟು ಪ್ರೂವ್ ಹರ್ ಸೆಲ್ಫ್ ಸ್ಪಾಟ್ಲೆಸ್. ಈ ಥರದ ಟೀಕೆಗಳನ್ನು ಮಾಡಿದಾಗ ರಾಜಧರ್ಮ ಏನು ಹೇಳುತ್ತೆ? ಡಿಕ್ಟೇಟ್ಸ್. ಡಿಕ್ಟೇಟ್ ಅಂದರೆ ಹೇಳು, ತಿಳಿಸು. ಡಿಕ್ಟೇಟ್, DICTATE, ಡಿಕ್ಟೇಟ್ ಅಂದರೆ ಆದೇಶ ಮಾಡು, ಹೇಳು, ತಿಳಿಸು. ರಾಜಧರ್ಮ ಏನಂತ ಆದೇಶ ಮಾಡುತ್ತೆ? ಇಟ್ ಈಸ್ ನೆಸೆಸರಿ ಫಾರ್ ಸೀತಾ ಟು ಪ್ರೂವ್ ಹರ್ ಸೆಲ್ಫ್ ಸ್ಪಾಟ್ಲೆಸ್. ಇಲ್ಲಿ ಸ್ಪಾಟ್ಲೆಸ್ ಅಂದ್ರೆ ಇನ್ನೋಸೆಂಟ್, ಮುಕ್ತ, ತಪ್ಪಿಲ್ಲದ. ಈ ತರಹದ ಟೀಕೆಗಳನ್ನ ಮಾಡಿದಾಗ, ಯಾವ ತರಹದ ಟೀಕೆಗಳನ್ನ ಮಾಡಿದಾಗ? ಒಬ್ಬ ಅಗಸ ನಾನು ರಾಮ ಅಲ್ಲ, ಅವನ ಹೆಂಡತಿಗೆ ಹೇಳ್ತಾ ಇರ್ತಾನೆ, ನಾನು ರಾಮ ಅಲ್ಲ, ನೀನು ಬೇರೆಯವನ ಜೊತೆ ಇದ್ದು ಬಂದ್ಮೇಲೆ ನಿನ್ನನ್ನು ನಾನು ಒಪ್ಕೊಳ್ಳಲ್ಲ ಅಂತ ಟೀಕೆ ಮಾಡ್ತಿರ್ತಾನೆ. ಅದನ್ನ ಒಬ್ಬ ಸೇವಕ ಬಂದು ರಾಮನಿಗೆ ತಿಳಿಸ್ತಾನೆ. ಅಲ್ಲಿ ಆಸ್ಥಾನದಲ್ಲಿ ಗದ್ದಲ ಆಗುತ್ತೆ. ಲಕ್ಷ್ಮಣ ಮತ್ತು ಎಲ್ಲ ಆಸ್ಥಾನದಲ್ಲಿರೋ ಮಂತ್ರಿಗಳು ಆ ಅಗಸನಿಗೆ ಶಿಕ್ಷೆ ಆಗಬೇಕು ಅಂತ ಹೇಳ್ತಾರೆ. ಆದರೆ ರಾಮ ಒಬ್ಬ ನ್ಯಾಯಬದ್ಧವಾದ ಮನುಷ್ಯ, ದೇವರು ರಾಮ. ಅದಕ್ಕೆ ರಾಮ ಏನು ಹೇಳ್ತಾನೆ? ಇಲ್ಲ, ಈ ಥರದ ಟೀಕೆಗಳು ಇದ್ದಾಗ ಒಂದು ಸೂಚನೆ ಇರುತ್ತೆ, ಇಲ್ಲಿ ಒಂದು ನೀತಿ ಪಾಠ ಇರುತ್ತೆ. ಅದಕ್ಕೆ ಸೀತೆ ರಾಜಧರ್ಮದ ಪ್ರಕಾರ ಅವರ ತಪ್ಪಿಲ್ಲದ ಮುಗ್ಧತೆಯನ್ನ ಪ್ರೂವ್ ಮಾಡಬೇಕು, ಸಾಧಿಸಬೇಕು, ಸಾಬೀತುಪಡಿಸಬೇಕು ಅಂತ ಹೇಳ್ತಾನೆ. ಡಿಯರ್ ಲಕ್ಷ್ಮಣ, ಸೀತಾ ಹ್ಯಾಸ್ ಎಕ್ಸ್ಪ್ರೆಸ್ಡ್ ಹರ್ ಡಿಸೈರ್ ಟು ಬಿ ಇನ್ ದಿ ಸೆಕ್ರೆಡ್ ಕಂಪನಿ ಆಫ್ ದಿ ಸೇಜಸ್. ಲಕ್ಷ್ಮಣ, ಪ್ರೀತಿಯ ಲಕ್ಷ್ಮಣ, ಸೀತೆ ಒಂದು ಪೂಜ್ಯ, ಸ್ಯಾಕ್ರೆಡ್ ಕಂಪನಿ ಆಫ್ ದಿ ಸೇಜಸ್ ಅಂದ್ರೆ ಋಷಿಗಳ ಜೊತೆ ಇರಲು ಒಂದು ನಿರ್ಧಾರ ಮಾಡಿದ್ದಾಳೆ. ಐ ಕಮಾಂಡ್ ಯು ಟು ಟೇಕ್ ಸೀತಾ ಟು ದಿ ಜಂಗಲ್ ಅಂಡ್ ಲೀವ್ ಹರ್ ದೇರ್ ಫಾರ್ ಸಮ್ ಟೈಮ್. ಆ ಪೂಜ್ಯ ಋಷಿ ಮುನಿಗಳ ಜೊತೆ ಇರಬೇಕು ಅಂತ ಸೀತೆ ನಿರ್ಧಾರ ಮಾಡಿದ್ದಾಳೆ. ಲಕ್ಷ್ಮಣ, ನೀನು ಒಂಚೂರು ದಿನ ಸೀತೆ ಋಷಿಮುನಿಗಳ ಜೊತೆ ಇರಲು ಹೋಗಿ ಅವಳನ್ನ ಕಾಡಿಗೆ ಬಿಟ್ಟು ಬಾ ಅಂತ ರಾಮ ಹೇಳ್ತಾನೆ. ಏನಿದೆ ಸ್ಟಾರ್ಟಿಂಗ್ ಇಂದ ಓದಿ ಒಂದ್ಸರ್ತಿ ಅರ್ಥ ಮಾಡ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡಿ. ರಾಮ ಸೇಸ್, ಸ್ಪೀಕ್ ಅಪ್, ಯು ಹ್ಯಾವ್ ನಥಿಂಗ್ ಟು ಫಿಯರ್. ಸರ್ವೆಂಟ್ ಸೇಸ್, ಓ ಕಿಂಗ್, ಐ ಕಾಂಟ್, ನಾಟ್ ಇನ್ ದಿ ಪ್ರೆಸೆನ್ಸ್ ಆಫ್ revered Lakshmana and the wisest courtiers. Rama, you have my protection. Speak your mind. Servant says, Maharaja, today I saw a washerman beating his wife black and blue. He told her to get out of his house. He said he was not Rama to accept a wife after she had lived with another's custody. There is some commotion in the court. Lakshmana says, the washerman deserves a lesson for his nonsensical comment about Mother Sita. Courtiers, all of them says, yes, Maharaj, he must be punished. But Rama says, my dear Lakshman and courtiers, the remarks of the washerman do have some implications. I know, and for that matter, everyone knows what a great lady Sita is. But when such remarks are made, the Rajadharma dictates that it is necessary for Sita to prove herself spotless. Dear Lakshmana, Sita has expressed her desire to be in to be in the sacred company of sages. I command you to take Sita to the jungle and leave her there for some time. Express ಅಂದ್ರೆ ತಿಳಿಸು, ವ್ಯಕ್ತಪಡಿಸು. ಡಿಸೈರ್ ಅಂದ್ರೆ ಬಯಕೆ.
ಹೀಗಿದೆ ಈ ಒಂದು ಸೀನ್. ಈಗ ಮುಂದೆ ಈ ಒಂದು ನಾಟಕವನ್ನ ನೀವು ಈ ಒಂದು ಘಟನೆಯನ್ನ ನಾಟಕದ ರೂಪದಲ್ಲಿ ವ್ಯಕ್ತಪಡಿಸಲು ಪ್ರಯತ್ನ ಮಾಡಿ. ಅದಾದ್ಮೇಲೆ ಜಸ್ಟಿಸ್ ಅಬೋವ್ ಸೆಲ್ಫ್ ಅನ್ನೋ ಮುನ್ಸಿ ಪ್ರೇಮ್ಚಂದ್ ಅವರು ಬರೆದಂತ ಒಂದು ಪಾಠವನ್ನ ಅಭ್ಯಾಸ ಮಾಡೋಣ. ಜಸ್ಟಿಸ್ ಅಂದ್ರೆ ನ್ಯಾಯ. ಏನ್ ಹೇಳಿ? ಜಸ್ಟಿಸ್ ಅಂದ್ರೆ ನ್ಯಾಯ. ಅಬೋವ್ ಸೆಲ್ಫ್ ಅಂದ್ರೆ ತನಗಿಂತಲೂ ದೊಡ್ಡದಾದ ನ್ಯಾಯ ಅಂತ ಅರ್ಥ. ಇಲ್ಲಿ 3 ಪಾರ್ಟ್ಗಳಿದಾವೆ. ಪಾರ್ಟ್ 1, ಪಾರ್ಟ್ 2, ಪಾರ್ಟ್ 3 ಈ ಒಂದು ಪಾಠದಲ್ಲಿ. ಸೊ ಗಮನ ಕೊಟ್ಟು ಕೇಳಿ, ಗಮನ ಕೊಟ್ಟು ನೋಡಿ, ಜೊತೆಗೆ ಅರ್ಥ ಮಾಡ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡಿ. ಇಲ್ಲಿ ಒಂದಿಷ್ಟು ಹೊಸ ಶಬ್ದಗಳು ಇದ್ದಾವೆ ಕಲಿಯೋದಕ್ಕೆ, ಹೊಸ ರೀತಿಯ ವಾಕ್ಯಗಳ ರಚನೆ ಕೂಡ ನೋಡಬಹುದು. ಅವುಗಳನ್ನೆಲ್ಲ ನೀವು ತಿಳ್ಕೋಬೇಕಾಗುತ್ತೆ. ಸರಿನಾ? ಪಾಠ ಶುರು ಮಾಡೋಣ. ಲೆಟ್ಸ್ ಬಿಗಿನ್ ದಿ ಲೆಸನ್. ಜಸ್ಟಿಸ್ ಅಬೋವ್ ಸೆಲ್ಫ್, ರಿಟನ್ ಬೈ ಅ ಫೇಮಸ್ ರೈಟರ್ ಮುನ್ಸಿ ಪ್ರೇಮ್ಚಂದ್. ಪಾರ್ಟ್ 1. Jumman Sheikh and Algu Chaudhary were good friends. ಜುಮ್ಮನ್ ಶೇಖ್ ಅನ್ನೋ ಒಂದು ಹೆಸರಿನ ವ್ಯಕ್ತಿ ಅಂಡ್ ಅಲ್ಗು ಚೌಧರಿ ಅನ್ನೋ ಇನ್ನೊಬ್ಬ ಮನುಷ್ಯನ ಹೆಸರು. ವೇರ್ ಗುಡ್ ಫ್ರೆಂಡ್ಸ್, ತುಂಬಾ ಒಳ್ಳೆಯ ಗೆಳೆಯರಾಗಿದ್ರು. ಸೋ ಸ್ಟ್ರಾಂಗ್ ವಾಸ್ ದೇರ್ ಬಾಂಡ್ ಆಫ್ ಫ್ರೆಂಡ್ಶಿಪ್ ದಟ್ ಇವನ್ either of them went away from the village. The other looked after his family. Both were greatly respected in the village. ಅವರಿಬ್ಬರ ಗೆಳೆತನ, ಅವರ ಬಾಂಡಿಂಗ್, ಬಾಂಡಿಂಗ್ ಅಂದ್ರೆ ಏನೋ ಬಾಂಡ್, BOND, ಬಾಂಡ್ ಅಂದ್ರೆ ಅವರ ಒಂದು ಸಂಬಂಧ, ಅವರ ನಡುವಿನ ಪ್ರೀತಿ, ಬಾಂಧವ್ಯ ಅಂತ ಅರ್ಥ. ಎಷ್ಟು ಸ್ಟ್ರಾಂಗ್ ಆಗಿತ್ತು ಅಂದ್ರೆ, ಎಷ್ಟು ಶಕ್ತಿಯುತ ಆಗಿತ್ತಂದ್ರೆ, ಅವರಿಬ್ಬರಲ್ಲಿ ಯಾರಾದರೂ ಊರಿಂದ ಹೊರಗಡೆ ಹೋಗಿದ್ರೆ ಇನ್ನೊಬ್ರು ಅವರ ಮನೆ ಬಗ್ಗೆ, ಅವರ ಕುಟುಂಬದ ಬಗ್ಗೆ, ಪರಿವಾರದ ಬಗ್ಗೆ ನೋಡ್ಕೊತಾ ಇದ್ರು. ಅವ್ರಿಗೆ ಬೇಕಾಗಿದ್ದನ್ನೆಲ್ಲ ತಂದ್ಕೊಡೋದು, ಅವ್ರ ಮನೇಲಿ ಕೆಲಸ ಮಾಡ್ತಾ ಇದ್ರು. ಏನಿದೆ ಮೊದಲ ಪ್ಯಾರಾಗ್ರಾಫ್ನಲ್ಲಿ? ಜುಮ್ಮನ್ ಶೇಖ್ ಆ್ಯಂಡ್ ಅಲ್ಗು ಚೌಧರಿ ವೇರ್ ಗುಡ್ ಫ್ರೆಂಡ್ಸ್. So strong was their bond of friendship that when either of them went away from the village, the other looked after his family. Both were greatly respected in the village. ಇಬ್ಬರಿಗೂ ತುಂಬಾನೇ ಮರ್ಯಾದೆ ಕೊಡಲಾಗ್ತಾ ಇತ್ತು ಅವರ ಒಂದು ಹಳ್ಳಿಯಲ್ಲಿ, ಅವರ ಊರಲ್ಲಿ. ಎರಡನೇ ಪ್ಯಾರಾಗ್ರಾಫ್ನಲ್ಲಿ ಜುಮ್ಮನ್ ಹ್ಯಾಡ್ ಆನ್ ಓಲ್ಡ್ ಆಂಟ್. ಆಂಟ್ ಅಂದರೆ ಚಿಕ್ಕಮ್ಮ, ಅತ್ತೆ. ಆಂಟ್ ಅಂದರೆ ತಂದೆಯ ಸಹೋದರಿ. ಹೂ ಹ್ಯಾಡ್ ಸಮ್ ಪ್ರಾಪರ್ಟಿ, ಒಂದಿಷ್ಟು ಆಸ್ತಿ ಇತ್ತು. ಪ್ರಾಪರ್ಟಿ ಅಂದರೆ ಆಸ್ತಿ. This she transferred to him on the understanding that she would stay with him and he would look after her. ಈ ಆಸ್ತಿಯನ್ನ ಆ ಜುಮ್ಮನ್ ಶೇಖ್ ಅವರ ಚಿಕ್ಕಮ್ಮ ಏನ್ ಮಾಡಿದ್ರು, ಜುಮ್ಮನ್ ಹೆಸರಿಗೆ ವರ್ಗಾಯಿಸಿದ್ರು. ಯಾವ ಕಂಡೀಷನ್ ಮೇಲೆ? ಅವರು ಇರೋವರೆಗೂ ಜುಮ್ಮನ್ ಶೇಖ್ ಅವರನ್ನ ಚೆನ್ನಾಗಿ ನೋಡ್ಕೋಬೇಕು ಅನ್ನೋ ಒಂದು ಕರಾರಿನ ಮೇಲೆ ಅವರ ಆಸ್ತಿಯನ್ನ ಜುಮ್ಮನ್ಗೆ ಈ ಆಂಟಿ ಟ್ರಾನ್ಸ್ಫರ್ ಮಾಡ್ತಾರೆ, ವರ್ಗಾಯಿಸ್ತಾರೆ. ಜುಮ್ಮನ್ ಹ್ಯಾಡ್ ಅನ್ ಓಲ್ಡ್ ಆಂಟ್ ಹೂ ಹ್ಯಾಡ್ ಸಮ್ ಪ್ರಾಪರ್ಟಿ. ದಿಸ್ ಶಿ ಟ್ರಾನ್ಸ್ಫರ್ಡ್ ಟು ಹಿಮ್ ಆನ್ ದಿ ಅಂಡರ್ಸ್ಟ್ಯಾಂಡಿಂಗ್ that she would stay with him and he would look after her. The arrangement worked well for a couple of years. ಈ ವ್ಯವಸ್ಥೆ, ಅರೇಂಜ್ಮೆಂಟ್ ಅಂದ್ರೆ ಇಲ್ಲಿ ವ್ಯವಸ್ಥೆ, ಈ ವ್ಯವಸ್ಥೆ ಒಂದೆರಡು ವರ್ಷ ಚೆನ್ನಾಗಿ ನಡೀತಾ ಇತ್ತು. ದಿ ಅರೇಂಜ್ಮೆಂಟ್ ವರ್ಕ್ಡ್ ವೆಲ್ ಫಾರ್ ಅ ಕಪಲ್ ಆಫ್ ಇಯರ್ಸ್. ಕಪಲ್ ಆಫ್ ಇಯರ್ಸ್ ಅಂದ್ರೆ 2 ವರ್ಷ, 2-3 ವರ್ಷ. ಬಟ್ ದೇರ್ ಆಫ್ಟರ್, ಅದಾದ್ಮೇಲೆ ದಿ ಸಿಚುವೇಶನ್ ಚೇಂಜ್ಡ್, ಅಲ್ಲಿರುವ ಸನ್ನಿವೇಶ ಬದಲಾಯಿತು. Jumman and his family
ವೇರ್ ಟಯರ್ಡ್ ಆಫ್ ದಿ ಓಲ್ಡ್ ರಿಲೇಟಿವ್. ಜುಮ್ಮನ್ ಮತ್ತು ಅವನ ಕುಟುಂಬದವರು ಈ ಒಬ್ಬ ವೃದ್ಧ ಮಹಿಳೆಯಿಂದ ತುಂಬಾನೇ ಕಷ್ಟಪಟ್ಟಿದ್ರು, ಆಯಾಸಗೊಂಡಿದ್ರು, ಟಯರ್ಡ್ ಆಗಿದ್ರು, ಬೇಜಾರು ಮಾಡ್ಕೊಂಡಿದ್ರು. ಜುಮ್ಮನ್ ಬಿಕೇಮ್ ಇಂಡಿಫರೆಂಟ್ ಟು ಹರ್ ಆಸ್ his wife, who grudged even the little food that the old lady needed for survival. Juman became indifferent to her as his wife. Indifferent. Spell ಮಾಡಿ INDIFFERENT. Indifferent ಅಂದ್ರೆ ಅಸಡ್ಡೆ, ಅನಾದರದ, ಅಲಕ್ಷ್ಯದ ಅಂತ ಅರ್ಥ. ಇಂಡಿಫರೆಂಟ್ ಅಂದ್ರೆ ಅಸಡ್ಡೆ, ಅನಾದರದ. To her as his wife, who grudged even the little food that the old lady needed for survival. ಅವರಿಗೆ ಒಂಚೂರು ಆಹಾರ ಊಟ ಕೊಡೋದಕ್ಕೂ ಸಹಿತ ಅವನಿಗೆ ತೊಂದರೆ ಆಗ್ತಾ ಇತ್ತು. ಡಿ GRUDGED ಗ್ರಜ್ ಅಂದರೆ ದ್ವೇಷವನ್ನ ತೋರಿಸು, ಅಸಹ್ಯ ಪಡು ಅಂತ ಹೇಳ್ತಾ ಇದ್ದಾರೆ. ಏನ್ ಮಾಡಿದ ಜುಮ್ಮನ್? ಅವನ ಚಿಕ್ಕಮ್ಮ ಅವನಿಗೆ ಒಂದಿಷ್ಟು ಆಸ್ತಿಯನ್ನ ಕೊಟ್ರು. ಏನಂತ? ನೀನು ನಾನಿರೋವರೆಗೂ ನನ್ನನ್ನ ನೋಡ್ಕೋಬೇಕು ಚೆನ್ನಾಗಿ ಅಂತ ಒಂದಿಷ್ಟು ಆಸ್ತಿಯನ್ನ ಅವನಿಗೆ ಕೊಡ್ತಾರೆ. ಆದ್ರೆ ಆಮೇಲೆ ಏನಾಗುತ್ತೆ, ಒಂದೆರಡು ವರ್ಷಗಳ ನಂತರ ಎಲ್ರಿಗೂ ಬೇಜಾರಾಗಿ ಹೋಗುತ್ತೆ. ಈ ಮುದುಕಿನ, ಈ ವಯಸ್ಸಾದ ಮಹಿಳೆನ ನೋಡ್ಕೊಳ್ಳೋದಕ್ಕೆ ಎಲ್ರಿಗೂ ಕಷ್ಟ ಆಗುತ್ತೆ. ಅವಾಗ ಜುಮ್ಮನ್ ಕೂಡ ಅಸಡ್ಡೆ ಮತ್ತು ಅನಾದರದ ವರ್ತನೆ ಮಾಡೋದಕ್ಕೆ ಶುರು ಮಾಡ್ಕೊತಾನೆ. ಆ ಅಜ್ಜಿಗೆ ಒಂದಿಷ್ಟು ಬದುಕೋದಕ್ಕೆ, ಸರ್ವೈವಲ್ ಅಂದರೆ ಬದುಕಲು ಊಟ ಕೊಡಲು ಸಹ ಅವನಿಗೆ ಅಸಹ್ಯ ಆಗೋಕೆ ಶುರು ಆಗುತ್ತೆ. ಸರ್ವೈವಲ್ ಅಂದರೆ ಬದುಕು, ಜೀವಿಸು. ಜೀವನ. She swallowed these insults along with her food for a few months. She swallowed ಅಂದ್ರೆ ನುಂಗುವಲ್ಲ. ಇಲ್ಲಿ ಸಿಟ್ಟನ್ನ ಹೊಟ್ಟೆಗೆ ಹಾಕು ಅಂತ ಒಂದು ಮಾತು ಹೇಳ್ತಾರೆ ನಮ್ಮ ಕಡೆ ಎಲ್ಲ ಕರ್ನಾಟಕದಲ್ಲಿ. ಹೊಟ್ಟೆಗೆ ಹಾಕೊಂಡ್ಬಿಡು, ಹೊಟ್ಟೆಗೆ ಹಾಕು, ತಪ್ಪನ್ನ ಹೊಟ್ಟೆಗೆ ಹಾಕೋ. ಇಲ್ಲಿ ಸ್ವಾಲೋಡ್ ಅಂದ್ರೆ ಅರ್ಥ ಮಾಡಿಕೋ, ಸಹಿಸಿಕೋ ಅಂತ ಅರ್ಥ. ಈ ಎಲ್ಲ ಅಸಹ್ಯಗಳನ್ನ ಇನ್ಸಲ್ಟ್ಸ್ ಅಂದ್ರೆ ಇನ್ಸಲ್ಟ್ ಮಾಡಿದ್ರು ಅಂತ ಹೇಳ್ತಾರೆ. ಇನ್ಸಲ್ಟ್ ಅಂದ್ರೆ ಸರಿಯಾದ ವರ್ತನೆ ಮಾಡೋದಲ್ಲ, ಮರ್ಯಾದೆ ಕೊಡೋದಿಲ್ಲ, ಅದನ್ನೆಲ್ಲ ಇನ್ಸಲ್ಟ್ ಅಂತ ಹೇಳ್ತಾರೆ. ಇನ್ಸಲ್ಟ್ ಅಂದ್ರೆ ಕನ್ನಡದಲ್ಲಿ ಅವಮಾನ. ಅವಮಾನ ಮಾಡೋದನ್ನ ಇವರೆಲ್ಲ ಸಹಿಸ್ಕೊಂಡ್ರು. ಯಾರು? ಆ ಅಜ್ಜಿ. ಕೆಲವು ತಿಂಗಳ ಕಾಲ ಸಹಿಸ್ಕೊಂಡ್ರು. ಬಟ್ ಪೇಷನ್ಸ್ ಹ್ಯಾಸ್ ಲಿಮಿಟ್. ಅವರ ತಾಳ್ಮೆಗೆ ಒಂದು ಮಿತಿ ಇರುತ್ತೆ. ಮೂರನೇ ಪ್ಯಾರಾಗ್ರಾಫ್ನಲ್ಲಿ ಒನ್ ಡೇ ಶಿ ಸ್ಪೋಕ್ ಟು ಜುಮ್ಮನ್. ಅವಳು, ಆ ಅಜ್ಜಿ ಜುಮ್ಮನ್ ಜೊತೆ ಮಾತಾಡ್ತಾಳೆ. ಮೈ ಸನ್, ಇಟ್ ಈಸ್ ನೌ ಆಬ್ವಿಯಸ್ ದ್ಯಾಟ್ ಐ ಆಮ್ ನಾಟ್ ವಾಂಟೆಡ್ ಇನ್ ಯುವರ್ ಹೌಸ್. ಕೈಂಡ್ಲಿ ಗಿವ್ ಮೀ ಅ ಮಂತ್ಲಿ ಅಲೋಯನ್ಸ್ ಸೊ ದ್ಯಾಟ್ ಐ ಕ್ಯಾನ್ ಸೆಟ್ ಅಪ್ ಅ ಸಪರೇಟ್ ಕಿಚನ್. ಏನಂತ ಹೇಳ್ತಾರೆ ಅಜ್ಜಿ? ಆ ಜುಮ್ಮನಿಗೆ ಕರೆದ್ಬಿಟ್ಟು, ಮಗನೇ, ಈಗ ನೋಡೋದಕ್ಕೆ ಗೊತ್ತಾಗ್ತಾ ಇದೆ, ಕಾಣ್ತಾ ಇದೆ, ನೀನು ನನ್ನನ್ನು ಮನೇಲಿ ಇಟ್ಕೊಳ್ಳೋಕ್ಕೆ ಇಷ್ಟ ಇಲ್ಲ, ನಿನಗೆ ನಿಮ್ಮ ಮನೆಯವ್ರಿಗೆ ಯಾರಿಗೂ ನಾನು ಇಷ್ಟ ಇಲ್ಲ. ಅದಕ್ಕೆ ನೀನು ನನಗೆ ಪ್ರತಿ ತಿಂಗಳು ಒಂದಿಷ್ಟು ಖರ್ಚು ವೆಚ್ಚಗಳನ್ನು ಕೊಡು. ಅಲೋವೆನ್ಸ್ ಅಂದರೆ ಖರ್ಚು ವೆಚ್ಚಗಳನ್ನು ಕೊಡು. ನಾನೊಂದು ಸಪ್ರೇಟ್ ಕಿಚನ್ ಮಾಡ್ಕೋತೇನೆ, ಅಡುಗೆ ಮನೆ ಮಾಡಿಕೊಂಡು ನನಗೆ ಬೇಕಾದ ಅಡುಗೆ ಮನೆಗಳನ್ನೆಲ್ಲ ವ್ಯವಸ್ಥೆ ಮಾಡಿಕೊಂಡು ಅಡುಗೆ ಮಾಡಿಕೊಂಡು ನಾನು ಆರಾಮಾಗಿರ್ತೇನೆ ಅಂತ ಹೇಳ್ತಾರೆ. ಆಬ್ವಿಯಸ್ ಅಂದರೆ ಆಬ್ವಿಯಸ್ಲಿ ಅನ್ನೋ ಶಬ್ದನ ಕೇಳಿರ್ತೀರ. ಕಾಣುವಂತಹ. ಅಲೋಯನ್ಸ್ ಅಂದರೆ ಖರ್ಚು ವೆಚ್ಚಗಳು.
so that I can set up a separate kitchen. My wife knows best how to run the house. Be patient, said Juman shamelessly. ನಾಚಿಕೆ ಇಲ್ಲದೇನೆ ಜುಮ್ಮನ್ ಹೇಳ್ತಾನೆ, ಈ ಮನೆಯನ್ನ ನಡೆಸೋದೆಲ್ಲ ನನ್ನ ಹೆಂಡತಿಗೆ ಗೊತ್ತು, ಸ್ವಲ್ಪ ತಾಳ್ಮೆಯಿಂದ ಇರಿ ಅಂತ ಹೇಳ್ತಾನೆ. ಶೇಮ್ಲೆಸ್ಲಿ ಅಂದ್ರೆ ನಾಚಿಕೆ ಇಲ್ಲದೆ. This made his aunt angry and she decided to take her case to the village panchayat. ಇದು ಈ ಘಟನೆ ಆ ಆಂಟಿಗೆ ಅಜ್ಜಿಗೆ ಸಿಟ್ಟು ತರಿಸುತ್ತೆ. ಆಂಗ್ರಿ ಅಂದ್ರೆ ಸಿಟ್ಟು, ಕೋಪ ಬರಿಸುತ್ತೆ. ಅದಕ್ಕೆ ಆ ಅಜ್ಜಿ ಈ ಕೇಸ್ ಅಂದ್ರೆ ಈ ಒಂದು ಘಟನೆಯನ್ನ, ಈ ಒಂದು ಅನ್ಯಾಯವನ್ನ, ಈ ಒಂದು ವಿಷಯವನ್ನ ಅವರ ಗ್ರಾಮ ಪಂಚಾಯತಿಗೆ ಹೋಗಿ ತಿಳಿಸೋದಕ್ಕೆ ನಿರ್ಧಾರ ಮಾಡ್ತಾರೆ. ಕೇಸ್ ಅಂದ್ರೆ ಪ್ರಕರಣ. ನಾಲ್ಕನೇ ಪ್ಯಾರಾಗ್ರಾಫ್ನಲ್ಲಿ ದಿ ಓಲ್ಡ್ ಲೇಡಿ ವೆಂಟ್ ಅಬೌಟ್ ಮೀಟಿಂಗ್ ಪೀಪಲ್ ಎಕ್ಸ್ಪ್ಲೇನಿಂಗ್ ಹರ್ ಕೇಸ್. ಈ ಮುದುಕಿ ಅಜ್ಜಿ ಜನರನ್ನ ಭೇಟಿ ಮಾಡಿ ಅವರ ಈ ಒಂದು ಪ್ರಕರಣವನ್ನ ತಿಳಿಸಿ ಹೇಳೋದಕ್ಕೆ ಪ್ರಯತ್ನ ಮಾಡ್ತಾರೆ. ಸಮ್ ಸಿಂಪಥೈಸ್ಡ್ ವಿತ್ ಹರ್. ಸ್ವಲ್ಪ ಜನ ಕರುಣೆ ತೋರಿಸ್ತಾರೆ. ಸಿಂಪಥೈಸ್ಡ್ ಅಂದ್ರೆ ಕರುಣೆ ತೋರಿಸು. ಇನ್ನೊಂದು ಸ್ವಲ್ಪ ಜನ ಅವ್ರ ಮೇಲೆ ನಗ್ತಾರೆ. ಹುಚ್ಚಿ, ನೀನು ಆಸ್ತಿಯನ್ನ ಮೊದಲೇ ಬರೆದು ಕೊಟ್ಬಿಟ್ಟಿದೀಯ ಜುಮ್ಮನ್ಗೆ ಅಂತ. ಅ ಫ್ಯೂ ಅದರ್ಸ್ ಅಡ್ವೈಸ್ಡ್ ಹರ್ ಟು ಮೇಕ್ ಇಟ್ ಅಪ್ ವಿತ್ ಹರ್ ನೇಫ್ಯೂ ಆ್ಯಂಡ್ ಹಿಸ್ ವೈಫ್. ಇನ್ನೊಂದು ಸ್ವಲ್ಪ ಜನ ಏನಂತ ಉಪದೇಶ ಕೊಡ್ತಾರೆ ಅಂದ್ರೆ, ನೀನು ಅಲ್ಲೇ ನಿನ್ನ ಮಗನ ಥರ ಇರೋ ಜುಮ್ಮನ್ ಮತ್ತು ಅವನ ಹೆಂಡತಿಯ ಜೊತೆ ಮಾತಾಡಿಕೊಂಡು ಈ ಒಂದು ಪ್ರಕರಣ ಬಗೆಹರಿಸ್ಕೋ ಅಂತ ಹೇಳ್ತಾರೆ. ಎಟ್ ಲಾಸ್ಟ್ ಶಿ ಕೇಮ್ ಟು ಅಲ್ಗು ಚೌಧರಿ. ಕೊನೆಗೆ ಆ ಅಜ್ಜಿ ಅಲ್ಗು ಚೌಧರಿ ಹತ್ರ ಬರ್ತಾರೆ. ಆ್ಯಂಡ್ ಸ್ಪೋಕ್ ಟು ಹಿಮ್. ಅವ್ರ ಜೊತೆ ಬಂದು ಮಾತಾಡ್ತಾರೆ. ಯು ನೋ ಚಾಚಿ, ಜುಮ್ಮನ್ ಈಸ್ ಮೈ ಬೆಸ್ಟ್ ಫ್ರೆಂಡ್ ಅಂತ ಅಲ್ಗು ಹೇಳ್ತಾನೆ. ಯು ನೋ ಚಾಚಿ, ಜುಮ್ಮನ್ ಈಸ್ ಮೈ ಬೆಸ್ಟ್ ಫ್ರೆಂಡ್. ಹೌ ಕ್ಯಾನ್ ಐ ಗೋ ಅಗೇನ್ಸ್ಟ್ ಹಿಮ್. ನಾನು ಅವನ ವಿರುದ್ಧವಾಗಿ ಹೇಗೆ ನಡ್ಕೊಳ್ಳಿ ಅಂತ ಅಲ್ಗು ಚೌಧರಿ ಕೇಳ್ತಾನೆ. ಅಲ್ಗು ಸೆಡ್, ಬಟ್ is it right, my son, to keep mum and not say what you consider just and fair? ಅದಕ್ಕೆ ಆ ಅಜ್ಜಿ ಅಲ್ಗುಗೆ ಏನು ಕೇಳ್ತಾನೆ, ಬಟ್ ಇಸ್ ಇಟ್ ರೈಟ್, ಇದು ಸರಿನಾ ಮಗನೇ, ಮೈ ಸನ್, ಟು ಕೀಪ್ ಮಮ್, MUM, ಟು ಕೀಪ್ ಮಮ್ ಅಂದರೆ ಬಾಯಿ ಮುಚ್ಕೊಂಡಿರು, ಸುಮ್ಮನಿರು, ಮಾತಾಡದಂಗಿರು, ಯಾವುದೇ ಒಂದು ವಿರೋಧ ವ್ಯಕ್ತಪಡಿಸದೇ ಇರು ಅಂತ ಅರ್ಥ. ಮಮ್, MUM. ಮಮ್ ಅಂದ್ರೆ ಸುಮ್ಮನೆ ಇರು ಅಂತ ಅರ್ಥ. ವಾಟ್ ಯು ಕನ್ಸಿಡರ್ ಜಸ್ಟ್ ಆ್ಯಂಡ್ ಫೇರ್. ಜಸ್ಟ್ ಆ್ಯಂಡ್ ಫೇರ್ ಅಂದರೆ ನ್ಯಾಯ. ಬಟ್ ಈಸ್ ಇಟ್ ರೈಟ್, ಮೈ ಸನ್, ಟು ಕೀಪ್ ಮಮ್ ಆ್ಯಂಡ್ ನಾಟ್ ಸೇ ವಾಟ್ ಯು ಕನ್ಸಿಡರ್ ಜಸ್ಟ್ ಆ್ಯಂಡ್ ಫೇರ್. ನೀನು ನಿನಗೆ ನ್ಯಾಯಬದ್ಧವಾದದ್ದು ಏನು ಅಂತ ಹೇಳಿದ್ರೆ ಸುಮ್ಮನಿರೋದು ಸರಿನಾ ಅಂತ ಆ ಅಜ್ಜಿ ಅಲ್ಗು ಚೌಧರಿಗೆ ಕೇಳ್ತಾರೆ. ಪ್ಲೀಡೆಡ್ ದಿ ಓಲ್ಡ್ ಲೇಡಿ. ಪ್ಲೀಡೆಡ್ ಅಂದರೆ ಕೋರಿಕೋ. ದಿ ಓಲ್ಡ್ ಲೇಡಿ, ಕಮ್ ಟು ದಿ ಪಂಚಾಯತ್ ಆ್ಯಂಡ್ ಸ್ಪೀಕ್ ದಿ ಟ್ರುತ್. ನೀನು ಪಂಚಾಯತಿಗೆ ಬಂದು ನಿಜವನ್ನ ಹೇಳು, ಸತ್ಯವನ್ನ ಹೇಳು ಅಂತ ಹೇಳ್ತಾರೆ. ಅಲ್ಗು ಡಿಡ್ ನಾಟ್ ರಿಪ್ಲೈ. ಅಲ್ಗು ಯಾವುದೇ ಮಾತನ್ನ ಹೇಳಲ್ಲ. ಬಟ್ ಹರ್ ವರ್ಡ್ಸ್ ಕೆಪ್ಟ್ ರಿಂಗಿಂಗ್ ಇನ್ ಹಿಸ್ ಇಯರ್. ಅಂದರೆ ಅವಳ ಅಜ್ಜಿಯ ಈ ಮಾತುಗಳು ಅವನ ಕಿವಿಯಿಂದ ಹೋಗಲಿಲ್ಲ. ಅಂದರೆ ಸಿ ಕೆಪ್ಟ್ ರಿಂಗಿಂಗ್ ಇನ್ ಹಿಸ್ ಇಯರ್ ಅಂದರೆ ತಲೆಯಲ್ಲಿ ಅದೇ ಮಾತುಗಳು ಸುತ್ತಾ ಇತ್ತು. ಅಜ್ಜಿ ಹೇಳೋದ್ರಲ್ಲೂ ಒಂದು ನ್ಯಾಯ ಇತ್ತು. ಅಲ್ ಅಲ್ಗು ಚೌಧರಿ ಹತ್ರ ಹೋಗಿ ಅಜ್ಜು ಏನು ಮಾಡಿದ್ರು, ಜುಮ್ಮನ್ ಏನು ತಪ್ಪು ಮಾಡ್ತಾ ಇದ್ದಾನೆ ಅನ್ನೋದನ್ನ ತಿಳಿಸಿ ಹೇಳ್ತಾರೆ. ಅದು
ಆ ಅಲ್ಗು ಚೌಧರಿಯ ಕಿವಿಯಲ್ಲಿ ಗುಯಿಗುಡ್ತಾ ಇತ್ತು ಮಾತುಗಳು. ಚೆಕ್ ಯುವರ್ ಕಾಂಪ್ರಿಹೆನ್ಷನ್ ನಲ್ಲಿ ಒಂದಿಷ್ಟು ಪ್ರಶ್ನೆಗಳನ್ನು ನೋಡಿ ಪಾರ್ಟ್ 2 ಅಭ್ಯಾಸ ಮಾಡೋಣ. ಮೊದಲನೇ ಪ್ರಶ್ನೆ, ಹೌ ವಾಸ್ ದಿ ಬಾಂಡ್ ಆಫ್ ಫ್ರೆಂಡ್ಶಿಪ್ ಬಿಟ್ವೀನ್ ಜುಮ್ಮನ್ ಆ್ಯಂಡ್ ಅಲ್ಗು? ಉತ್ತರ, Jumman Sheikh and Algu Chaudhry were good friends. Both of them believed each other. When either of them went away from the village, the other looked after his family. People respected both of them very much ಅಂತ ಉತ್ತರ ಬರೀತೀರಾ. ಎರಡನೆಯ ಪ್ರಶ್ನೆ, ಆನ್ ವಾಟ್ ಕಂಡೀಷನ್ ಡಿಡ್ ಜುಮ್ಮನ್ಸ್ ಆಂಟ್ ಟ್ರಾನ್ಸ್ಫರ್ ಹರ್ ಪ್ರಾಪರ್ಟಿ ಟು ಹಿಮ್? Jumman had an old aunt who had some property. She was helpless. She wanted Jumman to take care of her. For this, she was ready to transfer the property to Jumman. ಮೂರನೇ ಪ್ರಶ್ನೆ, what did the aunt demand to set up a separate kitchen? The aunt demanded to give her monthly allowance to set up a separate kitchen. ನಾಲ್ಕನೇ ಪ್ರಶ್ನೆ, ವಾಟ್ ಮೇಡ್ ದಿ ಓಲ್ಡ್ ಲೇಡಿ ಆಂಗ್ರಿ? Jumman, as promised, was not taking good care of his aunt. When she was insulted, Jumman took the side of his wife. He did not support the aunt. Apart from this, Jumman advised his aunt to be patient and keep quiet. This made the old lady angry. ಐದನೇ ಪ್ರಶ್ನೆ, ಹೌ ಡಿಡ್ ಪೀಪಲ್ ರಿಯಾಕ್ಟ್ ಟು ದಿ ಓಲ್ಡ್ ಲೇಡಿ ವೆನ್ ಶಿ ವೆಂಟ್ ಅಬೌಟ್ ಎಕ್ಸ್ಪ್ಲೇನಿಂಗ್ ಹರ್ ಪ್ಲೈಟ್? Some people sympathized with the old lady. A few others laughed at her, and some of them also advised her to make it up with her nephew and his wife. ಆರನೆಯ ಪ್ರಶ್ನೆ, why did Algu Chaudhary say that he could not go against Jumman? Algu heard whatever the old aunt wanted to say. Algu remarked that Jumman was his best friend, and he could not go against him. This showed his friendship with Jumman. ಹೀಗೆ ಉತ್ತರಗಳನ್ನು ಹೇಳ್ತೀರಾ, ಬರೀತೀರಾ. ಅದಾದಮೇಲೆ ಪಾರ್ಟ್ 2 ನಲ್ಲಿ ಫಿಫ್ತ್ ಪ್ಯಾರಾಗ್ರಾಫ್, ದಿ ಪಂಚಾಯತ್ ವಾಸ್ ಹೆಲ್ಡ್ ಅಂಡರ್ ದಿ ಓಲ್ಡ್ ಬನ್ಯನ್ ಟ್ರೀ. ಬನ್ಯನ್ ಟ್ರೀ ಎಲ್ಲ ಹಳ್ಳಿಗಳಲ್ಲೂ ಇರುತ್ತೆ, ಒಂದು ದೊಡ್ಡ ಮರ ಇರುತ್ತೆ, ಅದಕ್ಕೆ ಸುತ್ತಲೂ ಕಟ್ಟಿಯನ್ನ ಕಟ್ಟಿರ್ತಾರೆ. ಬನ್ಯನ್ ಟ್ರೀ. ಬನ್ಯನ್ ಟ್ರೀ ಅಂದ್ರೆ ಏನು? ಬನ್ಯನ್ ಟ್ರೀ ಅಂದ್ರೆ ಆಲದ ಮರ, ಅರಳಿ ಮರ. ಬನ್ಯನ್ ಟ್ರೀ ಅಂದ್ರೆ ದೊಡ್ಡ ಆಲದ ಮರ. ಪಂಚಾಯಿತಿಯನ್ನ ಸೇರಿಸಲಾಯಿತು ಎಲ್ಲಿ? ಆ ಊರಿನಲ್ಲಿದ್ದ ದೊಡ್ಡ ಆಲದ ಮರದ ಕೆಳಗೆ. Juman stood up and said, the voice of the punch is the voice of God. Let my aunt nominate the head punch. I will abide by her decision. ಏನು ಹೇಳ್ತಾನೆ ಜುಮ್ಮನ್? ಪಂಚಾಯತಿಯಲ್ಲಿ ಪಂಚರು ಅಂದ್ರೆ 5 ಜನ ನ್ಯಾಯವಾದಿಗಳು, ನ್ಯಾಯಾಧೀಶರು, ಅಲ್ಲಿರೋ ಹಿರಿಯರು, ಅವರ ಮಾತುಗಳು, ದಿ ವಾಯ್ಸ್ ಆಫ್ ಪಂಚ್ ಅಂದ್ರೆ, ದಿ ವಾಯ್ಸ್ ಆಫ್ ಪಂಚ್ ಅಂದ್ರೆ ಪಂಚರ ಮಾತುಗಳು, ಈಸ್ ದಿ ವಾಯ್ಸ್ ಆಫ್ ಗಾಡ್ ಅದು ದೇವರು ಹೇಳಿದ ಮಾತುಗಳು. ಲೆಟ್ ಮೈ ಆಂಟ್ ನಾಮಿನೇಟ್, ನಾಮಿನೇಟ್ ಅಂದ್ರೆ ಹೆಸರಿಸು. ಲೆಟ್ ಮೈ ಆಂಟ್ ನಾಮಿನೇಟ್.
ನನ್ನ ಈ ಚಿಕ್ಕಮ್ಮ ಒಬ್ಬ ಹೆಡ್ ಪಂಚ್ ಅಂದರೆ ದೊಡ್ಡ ಪಂಚ್, ಅವರ ನಿರ್ಧಾರ ಕೊನೆ ನಿರ್ಧಾರ. ಆ ಪಂಚರಲ್ಲಿ ಒಬ್ಬ ಹೆಡ್ ಪಂಚ್ನನ್ನ ಹೆಸರಿಸಲು ಹೇಳ್ತಾಳೆ. ಯಾರು? ಜುಮ್ಮನ್ ಹೇಳ್ತಾನೆ, ಐ ವಿಲ್ ಅಬೈಡ್ ಬೈ ಹರ್ ಡಿಸಿಷನ್. ಐ ವಿಲ್ ಅಬೈಡ್ ಅಂದರೆ ಅಬೈಡ್ ಬೈ ಲಾ, ನಡ್ಕೊಳ್ಳೋದು. ಓಕೆ ಅಂತ ಹೇಳೋದು, ABIDE, ಅಬೈಡ್. ಐ ವಿಲ್ ಅಬೈಡ್ ಬೈ ಹರ್ ಡಿಸಿಷನ್, ಅವರ ನಿರ್ಧಾರಕ್ಕೆ ನಾನು ಬದ್ಧವಾಗಿರ್ತೇನೆ ಅಂತ ಹೇಳ್ತಾರೆ. ಬದ್ಧವಾಗಿರು. I nominate Algu Chaudhary as the Punch. The Punch knows neither enemy nor friend, stated the old lady. ನಾನು ಅಲ್ಗು ಚೌಧರಿನ ಪಂಚನನ್ನಾಗಿ ನೇಮಿಸ್ತೇನೆ. ನಾಮಿನೇಟ್ ಅಂದರೆ ಹೆಸರಿಸು, ನೇಮಿಸು. ಪಂಚರಿಗೆ ಗೆಳೆಯರು ಇರಲ್ಲ, ಶತ್ರುಗಳು ಇರಲ್ಲ. ಸ್ಟೇಟೆಡ್ ದಿ ಓಲ್ಡ್ ಲೇಡಿ. ಫೈನ್, ರಿಪ್ಲೈಡ್ ಜುಮ್ಮನ್, ಹೈಡಿಂಗ್ ಹಿಸ್ ಜಾಯ್ ಓವರ್ ದಿಸ್ ಅನ್ಎಕ್ಸ್ಪೆಕ್ಟೆಡ್ ಪೀಸ್ ಆಫ್ ಲಕ್. ಅಂದರೆ ಫೈನ್ ಅಂತ ಅವನು ಒಳಗೊಳಗೆ ಖುಷಿ ಪಡ್ತಾನೆ. ಯಾಕಂದ್ರೆ ಜುಮ್ಮನ್ ಅವನ ಬೆಸ್ಟ್ ಫ್ರೆಂಡ್, ಆತ್ಮೀಯ ಗೆಳೆಯ ಹೆಡ್ ಪಂಚ್ ಆಗಿರ್ತಾನೆ. ಅವನು ಇಲ್ಲಿ ನ್ಯಾಯವನ್ನ ಕೊಡಬೇಕಾಗಿರುತ್ತೆ. ಅದಕ್ಕೆ ಜುಮ್ಮನ್, ನನ್ನ ಗೆಳೆಯ ಅಲ್ಗು ಚೌಧರಿ ಹೆಡ್ ಪಂಚ್ ಆಗಿದ್ದಾನೆ, ನನ್ನ ಪರವಾಗಿನೇ ನಿರ್ಧಾರ ಕೊಡ್ತಾನೆ ಅಂತ ಒಳಗೆ ಖುಷಿ ಪಡ್ತಾನೆ. ಅನ್ಎಕ್ಸ್ಪೆಕ್ಟೆಡ್ ಲಕ್. ಅನ್ಎಕ್ಸ್ಪೆಕ್ಟೆಡ್ ಅಂದರೆ ಗೊತ್ತಿಲ್ಲದೆ ಬಂದಂಥ ಈ ಒಂದು ಅದೃಷ್ಟ. ಅನ್ಎಕ್ಸ್ಪೆಕ್ಟೆಡ್ ಅಂದರೆ ತಿಳಿಯದೆ ಬಂದಿರುವ. ಎಕ್ಸ್ಪೆಕ್ಟ್ ಅಂದರೆ ಬಯಕೆ ಇಲ್ಲದೆ, ಬಯಕೆಯಿಂದ ಬಂದಿರುವ. ಅನ್ಎಕ್ಸ್ಪೆಕ್ಟೆಡ್ ಅಂದರೆ ಬಯಕೆ ಇಲ್ಲದೆ. ಅನ್ಎಕ್ಸ್ಪೆಕ್ಟೆಡ್, UNEXPECTED. ಅನ್ಎಕ್ಸ್ಪೆಕ್ಟೆಡ್ ಅಂದರೆ ಬಯಕೆ ಇಲ್ಲದೆ, ಬಯಸದೆ ಬಂದಂಥ ಭಾಗ್ಯ ಇದು. ಇದನ್ನ ಕೇಳಿ ಅವನಿಗೆ ತುಂಬಾನೇ ಸಂತೋಷ ಆಗುತ್ತೆ. ಅನಿರೀಕ್ಷಿತ, ನಿರೀಕ್ಷೆ ಇಲ್ಲದ, ಬಯಸದೆ. ಲಕ್ ಅಂದರೆ ಅದೃಷ್ಟ. ಚಾಚಿ, ಯು ಆರ್ ಅವೇರ್ ಆಫ್ ಮೈ ಫ್ರೆಂಡ್ಶಿಪ್ ವಿತ್ ಜುಮ್ಮನ್, ಸೆಡ್ ಅಲ್ಗು. ಅಲ್ಗು ಏನಾಗ್ತಾನೆ, ಆಂಟಿ, ಚಿಕ್ಕಮ್ಮ, ಚಾಚಿ ಅಂದರೆ ಚಿಕ್ಕಮ್ಮ, ನಿನಗೆ ನಾನು ಜುಮ್ಮನ್ ಜೊತೆ ಇರುವ ಗೆಳೆತನದ ಬಗ್ಗೆ ಗೊತ್ತಿದೆ ಅಂತ ಹೇಳ್ತಾನೆ. ಎಸ್, ಬಟ್ ಐ ಆಲ್ಸೋ ನೋ ದ್ಯಾಟ್ ಯು ವಿಲ್ ನಾಟ್ ಕಿಲ್ ಯುವರ್ ಕನ್ಸೈನ್ಸ್ ಫಾರ್ ದಿ ಸೇಕ್ ಆಫ್ ಫ್ರೆಂಡ್ಶಿಪ್. ನೀನು ನಿನ್ನ ಆತ್ಮಸಾಕ್ಷಿಯ ಕೊಲೆ ಮಾಡಲ್ಲ, ಗೆಳೆತನಕ್ಕೋಸ್ಕರ ನಿನ್ನ ಆತ್ಮಸಾಕ್ಷಿಯನ್ನು ಕೊಲೆ ಮಾಡಲ್ಲ ನೀನು ಅನ್ನೋದು ಕೂಡ ನನಗೆ ಗೊತ್ತಿದೆ. ಕನ್ಸೈನ್ಸ್ ಅಂದರೆ ಆತ್ಮ ಸಾಕ್ಷಿ. ಆತ್ಮಸಾಕ್ಷಿಯನ್ನು ಕೊಂದು ನೀನು ನಿನ್ನ ಗೆಳೆಯನ ಪರವಾಗಿ ನ್ಯಾಯ ಮಾಡಲ್ಲ, ವಾದ ಮಾಡಲ್ಲ ಮತ್ತು ನನಗೆ ನ್ಯಾಯ ಕೊಡ್ತೀಯ ಅನ್ನೋದು ಗೊತ್ತಿದೆ. ಗಾಡ್ ಲಿವ್ಸ್ ಇನ್ ದಿ ಹಾರ್ಟ್ ಆಫ್ ದಿ ಪಂಚ್ ಆ್ಯಂಡ್ ಹೀಸ್ ವಾಯ್ಸ್ ಈಸ್ ದಿ ವಾಯ್ಸ್ ಆಫ್ ಗಾಡ್. ಆ್ಯಂಡ್ ದಿ ಓಲ್ಡ್ ಲೇಡಿ ಎಕ್ಸ್ಪ್ಲೈನ್ಡ್ ಹರ್ ಕೇಸ್. ಜುಮ್ಮನ್ಗೆ ಖುಷಿ ಆಗ್ತಾ ಇರುತ್ತೆ, ನನ್ನ ಗೆಳೆಯ ಅಲ್ಗೂ ಪಂಚನಾಗಿದ್ದಾನೆ, ಸೊ ಇಲ್ಲಿಂದ ಬರೋ ನಿರ್ಧಾರ ನನ್ನ ಪರವಾಗಿರುತ್ತೆ ಅಂತ ಜುಮ್ಮನ್ ಖುಷಿ ಪಡ್ತಿರ್ತಾನೆ. ಓವರ್ ದಿಸ್ ಅನ್ಎಕ್ಸ್ಪೆಕ್ಟೆಡ್ ಪೀಸ್ ಆಫ್ ಲಕ್. ಚಾಚಿ, ನಿನಗೆ ನನ್ನ ಜುಮ್ಮನ್ ಜೊತೆ ಇರೋ ಗೆಳೆತನದ ಬಗ್ಗೆ ಗೊತ್ತಿದೆ, ಹೇಗೆ ಮಾಡಿದೆ ನೀನು ಇದನ್ನ ಅಂತ ಅಲ್ಗೂ ಕೇಳ್ತಾನೆ. ಅದಕ್ಕೆ ಚಾಚಿ, ಎಸ್, ನನಗೆ ಗೊತ್ತಿದೆ, ನಿನ್ನ ಗೆಳೆತನ ತುಂಬಾನೇ ಗಾಢವಾದದ್ದು, ಆ ಮಾತು ನನಗೆ ತಿಳಿದಿರುವಂಥದ್ದು. ಆದರೆ ನೀನು ನಿನ್ನ ಆತ್ಮಸಾಕ್ಷಿಯನ್ನು ಕೊಂದು ನನಗೆ ಅನ್ಯಾಯ ಮಾಡಲ್ಲ ಅನ್ನೋದು ಕೂಡ ಗೊತ್ತಿದೆ. ಅದಕ್ಕೆ ನಿನ್ನನ್ನು ಪಂಚನಾಗಿ ಮಾಡಿದ್ದೇನೆ. ಪಂಚರ ಹೃದಯದಲ್ಲಿ ದೇವರು ವಾಸ ಮಾಡ್ತಾರೆ. ಪಂಚರ ಮಾತುಗಳು
ದೇವರ ಮಾತುಗಳಿದ್ದಂತೆ ಅಂತ ಹೇಳಿ ಅಜ್ಜಿ ಅವಳ ಪ್ರಕರಣವನ್ನ ವಿವರಿಸ್ತಾಳೆ. ಏನಾಗಿದೆ ಮನೆಯಲ್ಲಿ, ಏನ್ ನಡೀತಾ ಇದೆ, ಜುಮ್ಮನ್ ಮತ್ತು ಅವನ ಕುಟುಂಬದವರು ಅಜ್ಜಿಯ ಜೊತೆ ಹೇಗೆ ಕೆಟ್ಟ ವರ್ತನೆ ಮಾಡ್ತಾ ಇದ್ದಾರೆ ಅನ್ನೋದನ್ನ ಅಜ್ಜಿ ಪಂಚಾಯಿತಿಯಲ್ಲಿ ಎಲ್ರಿಗೂ ತಿಳಿಸಿ ಹೇಳ್ತಾಳೆ. 6ನೇ ಪ್ಯಾರಾಗ್ರಾಫ್ನಲ್ಲಿ ವಾಟ್ ಹ್ಯಾವ್ ಯು ಟು ಸೇ ಇನ್ ಯುವರ್ ಡಿಫೆನ್ಸ್. ಡಿಫೆನ್ಸ್ ಅಂದರೆ ರಕ್ಷಣೆ, ನಿನ್ನ ಸಪೋರ್ಟ್ನಲ್ಲಿ. asked Algu to Jumman. Jumman narrated how his aunt transferred her property and how he promised her to look after her as long as she lived. ಅಲ್ಗೂ ಏನು ಕೇಳ್ತಾನೆ ಜುಮ್ಮನ್ಗೆ, ನೀನು ನಿನ್ನ ರಕ್ಷಣೆಯಲ್ಲಿ ಏನನ್ನ ಹೇಳೋದಕ್ಕೆ ಇಷ್ಟಪಡ್ತೀಯಾ? ವಾಟ್ ಯು ಹ್ಯಾವ್ ಟು ಸೇ ಇನ್ ಯುವರ್ ಡಿಫೆನ್ಸ್ ಆಸ್ಕ್ ಅಲ್ಗೂ ಟು ಜುಮ್ಮನ್. ಜುಮ್ಮನ್ ನ್ಯಾರೇಟೆಡ್. ಜುಮ್ಮನ್ ನ್ಯಾರೇಟೆಡ್. ನ್ಯಾರೇಟ್ ಅಂದರೆ ಹೇಳು, ಓದು. ಜುಮ್ಮನ್ ನ್ಯಾರೇಟೆಡ್ ಹೌ ಹೀಸ್ ಆಂಟ್. ಅವನ ಚಿಕ್ಕಮ್ಮ ಹೇಗೆ ಅವಳ ಆಸ್ತಿಯನ್ನ ಜುಮ್ಮನ್ಗೆ ವರ್ಗಾಯಿಸಿದ್ರು ಮತ್ತು ಜುಮ್ಮನ್ ಹೇಗೆ ಒಂದು ಪ್ರಾಮಿಸ್ ಮಾಡಿದ್ರು, ವಚನ ಕೊಟ್ಟಿದ್ರು. ಏನಂತ? ಈ ಅಜ್ಜಿ ಎಲ್ಲಿವರೆಗೂ ಬರ್ತಿರ್ತಾಳೋ ಅಲ್ಲಿವರೆಗೂ ನಾನು ಚೆನ್ನಾಗಿ ನೋಡ್ಕೋತೀನಿ ಅಂತ ಪ್ರಾಮಿಸ್ ಮಾಡಿದನ ಜುಮ್ಮನ್ ಪಂಚಾಯತಿಗೆ ಹೇಳ್ತಾನೆ. ಬಟ್ ಆಫ್ ಲೇಟ್ ದೇರ್ ಹ್ಯಾವ್ ಬೀನ್ ಕ್ವಾರಲ್ಸ್ ಬಿಟ್ವೀನ್ ಮೈ ವೈಫ್ ಆ್ಯಂಡ್ ಆಂಟ್. ಆಫ್ ಲೇಟ್ ಅಂದರೆ ಈಗೀಗ, ಸ್ವಲ್ಪ ದಿನಗಳ ಹಿಂದಿಂದ. ದೇರ್ ಹ್ಯಾವ್ ಬೀನ್ ಕ್ವಾರಲ್ಸ್. ಕ್ವಾರಲ್ಸ್ ಅಂದರೆ ಜಗಳಗಳು. Between my wife and aunt. Now my aunt is claiming a monthly allowance from me, which I can't pay. That's all I have to say. ಈಗೀಗ ಸದ್ಯ ದಿನಗಳಲ್ಲಿ ನನ್ನ ಹೆಂಡತಿ ಮತ್ತು ಚಿಕ್ಕಮ್ಮನ ನಡುವೆ ಜಗಳಗಳಾಗ್ತಾ ಇದ್ದಾವೆ. ಅದಕ್ಕಾಗಿ ನನ್ನ ಚಿಕ್ಕಮ್ಮ ನನಗೆ ತಿಂಗಳಿಗಾಗುವಷ್ಟು ಖರ್ಚು ವೆಚ್ಚಗಳನ್ನು ಕೊಡು, ನಾನು ಬೇರೆ ಮನೆ ಮಾಡ್ಕೋತೀನಿ ಅಂತ ಕೇಳ್ತಾ ಇದ್ದಾರೆ. ಆದರೆ ಆ ಹಣವನ್ನ ಕೊಡಲು ನನ್ನ ಕೈಲಿಂದ ಆಗಲ್ಲ ಅಂತ ಜುಮ್ಮನ್ ಹೇಳ್ತಾನೆ. He concluded his submission. After consulting others, Algu announced, we are of the opinion that Jumman must pay his aunt a monthly allowance or else the property goes back to her. ಅವಾಗ ಅಲ್ಲಿಗೂ ಅಲ್ಲಿದ್ದ ಬೇರೆ ಪಂಚರ ಜೊತೆ ಹಿರಿಯರ ಜೊತೆ ಮಾತಾಡಿ ಏನಂತ ಅನೌನ್ಸ್ ಮಾಡ್ತಾರೆ, ಏನಂತ ಪ್ರಕಟಣೆ ಮಾಡ್ತಾರೆ ಅಂದರೆ ಒಂದು ನ್ಯಾಯವನ್ನ ಪ್ರಕಟಿಸ್ತಾರೆ. ಏನಂತ? ಜುಮ್ಮನ್ ಆ ಅಜ್ಜಿಗೆ ತಿಂಗಳಿಗಾಗುವಷ್ಟು ಖರ್ಚು ವೆಚ್ಚಗಳನ್ನು ಕೊಡಬೇಕು, ಇಲ್ಲಾಂದ್ರೆ ಅವಳು ಕೊಟ್ಟ ಆಸ್ತಿ ಮರಳಿ ಅಜ್ಜಿಗೆ ಹೋಗುತ್ತೆ ಅಂತ ಒಂದು ನ್ಯಾಯವನ್ನ ತಿಳಿಸ್ತಾರೆ. Now the friends were seldom seen together. Seldom ಅಂದ್ರೆ ರೇರ್ಲಿ, ತುಂಬಾ ಕಡಿಮೆ. ಈ ಘಟನೆ ಆದ್ಮೇಲೆ ಆ ಇಬ್ಬರು ಗೆಳೆಯರು ಒಟ್ಟಿಗೆ ಕಾಣೋದೇ ಇಲ್ಲ, ತುಂಬಾ ಕಡಿಮೆ ಒಟ್ಟಿಗೆ ಕಾಣ್ತಾ ಇರ್ತಾರೆ. ಯಾಕಂದ್ರೆ ಜುಮ್ಮನ್ಗೆ ಕೋಪ ಬಂದಿರುತ್ತೆ. ಅಲ್ಲಿಗೂ ನನ್ನ ಒಬ್ಬ ಒಳ್ಳೆಯ ಫ್ರೆಂಡ್ ಆದರೂ ಕೂಡ, ಗೆಳೆಯ ಆದರೂ ಕೂಡ ನನ್ನ ಪರವಾಗಿ ನ್ಯಾಯ ಹೇಳಲಿಲ್ಲ, ಅಜ್ಜಿ ಪರ ತಗೊಂಡ, ಅಜ್ಜಿಗೆ ಸಪೋರ್ಟ್ ಮಾಡಿದ ಅನ್ನೋ ಒಂದು ಸಿಟ್ಟು ಜುಮ್ಮನ್ಗಿರುತ್ತೆ. ಅದಕ್ಕೆ ಅವರು ಟೂ ಬಿಟ್ಟಿರ್ತಾರೆ. ಅವರು ಒಬ್ಬರ ಜೊತೆ ಒಬ್ಬರು ಮಾತು ಬಿಟ್ಟು ಭೇಟಿಯಾಗೋದನ್ನ ಕಡಿಮೆ ಮಾಡಿರ್ತಾರೆ. ದಿ ಬಾಂಡ್ ಆಫ್ ಫ್ರೆಂಡ್ಶಿಪ್ ವಾಸ್ ಬ್ರೋಕನ್. ಅವರ ಬಾಂಧವ್ಯ ಮುರಿದು ಬಿದ್ದಿತ್ತು. ಇನ್ಫ್ಯಾಕ್ಟ್ ಜುಮ್ಮನ್ ಸಾ ಅಲ್ಗು ಆಸ್ ಅನ್ ಎನಿಮಿ ಆ್ಯಂಡ್ ವಾಂಟೆಡ್ ಟು ಟೇಕ್ ರಿವೆಂಜ್. ಅಷ್ಟೇ ಅಲ್ಲದೆ ಜುಮ್ಮನ್ ಅಲ್ಗುನನ್ನ ಒಬ್ಬ ವೈರಿ ಥರ ನೋಡ್ತಾ ಇದ್ದ. ಅವರ ಮೇಲೆ ಸೇಡು ಸಾಧಿಸಬೇಕು ಅಂತ ಯೋಚನೆ ಮಾಡ್ತಾ ಇರ್ತಾನೆ. ಚೆಕ್ ಯುವರ್ ಕಾಂಪ್ರಿಹೆನ್ಷನ್ನಲ್ಲಿ ಒಂದಿಷ್ಟು ಪ್ರಶ್ನೆಗಳು ಮುಗಿದ್ಮೇಲೆ ಮತ್ತೆ ಪಾರ್ಟ್ 3 ನೋಡೋಣ. ಮೊದಲನೇ ಪ್ರಶ್ನೆ, ವಾಟ್ ವಾಸ್ ಜುಮ್ಮನ್ಸ್ ಒಪಿನಿಯನ್ ಅಬೌಟ್ ದಿ ಪಂಚ್?
Juman's opinion about the punch was a punch knows no friend or enemy, but only justice. Let no one deviate from the path of justice and truth, for his friendship or amenity was the Juman's opinion about the punch. He also added that God's voice, the God resides in the hearts of the punch, and the voice of punch is the voice of God ಅಂತ ಉತ್ತರ ಬರೀತೀರಾ. ಎರಡನೇ ಪ್ರಶ್ನೆ, was the old lady right in nominating Algu as the punch, knowing very well that he was Jumman's best friend? If yes, why? If no, why? ಆ ಅಜ್ಜಿ ಅಲ್ಗು ಚೌಧರಿಯನ್ನ ಆ ಪಂಚಾಯಿತಿಯ ಪಂಚನಾಗಿ ನೇಮಿಸಿದ್ದು ಸರಿನಾ ತಪ್ಪ? ಸರಿಯಾಗಿದ್ರೆ ಯಾಕೆ ಸರಿ, ತಪ್ಪಾಗಿದ್ರೆ ಯಾಕೆ ತಪ್ಪು ಅಂತ ಕೇಳ್ತಾ ಇದ್ದಾರೆ. ಉತ್ತರ ಗಮನ ಕೊಟ್ಟು ಕೇಳಿ. ಎಸ್, ದಿ ಓಲ್ಡ್ ಲೇಡಿ ವಾಸ್ ರೈಟ್ ಇನ್ nominating Algu as the punch, knowing very well that he was Jumman's best friend because the old lady knew that Algu will not take the side of Jumman for the sake of delivering injustice, or Algu will not kill his conscience for the sake of his friendship with Jumman ಅಂತ ಉತ್ತರ ಬರೀತೀರಾ. ಮೂರನೆಯ ಪ್ರಶ್ನೆ, what decision did Algu give after listening to Jumman and his aunt? After listening to Jumman and his aunt, the decision Algu gave was that they were of the opinion that Jumman must pay his aunt a monthly allowance, or else the property goes back to the aunt. ಮುಂದಿನ ಪ್ರಶ್ನೆ, why were Algu and Jumman seldom seen together after the panchayat? The decision given by Algu was against Jumman. The decision given by Algu was against Jumman. Though the decision was true and just, they were seldom seen together after the panchayat. Jumman saw Algu as an enemy and wanted to take revenge after the panchayat. ಹೀಗೆ ಉತ್ತರಗಳನ್ನು ಬರೀತೀರಾ. ಸ್ಪೀಡಾಗಿ ಹೇಳಿದ್ರೆ ಯೋಚನೆ ಮಾಡಕ್ಕೆ ಹೋಗಬೇಡಿ, ಡಿಸ್ಕ್ರಿಪ್ಷನ್ನಲ್ಲಿ ನಿಮಗೆ ಉತ್ತರಗಳು ಸಿಗ್ತವೆ, ಅಲ್ಲಿಂದನೂ ನೀವು ಓದ್ಕೋಬಹುದು. ಪಾರ್ಟ್ 3, paragraph 7. Days passed and ill luck would have it, Algu Chaudhary was in a tight spot. He sold one of his bullocks to Sanju Sahu, a cart driver of the village. The understanding was that Sahu would pay the price of the bullock in a month's time. It so happened that the bullock sold by Algu died within a month. ಡೇಸ್ ಪಾಸ್ಟ್, ದಿನಗಳು ಕಳೆದವು. ಇಲ್ ಲಕ್ ಅಂದರೆ ದುರಾದೃಷ್ಟ. ಈ ಸಾರ್ತಿ ಅಲ್ಲಿಗೂ ಸರದಿ ಇತ್ತು. ಅಲ್ಲಿಗೂ ದುರಾದೃಷ್ಟ. ಅಲ್ಲಿಗೂ ಸಂಜು ಸಾಹು ಅನ್ನೋ ಒಬ್ಬರಿಗೆ ಅವನ ಎತ್ತನ್ನ ಮಾರಿರ್ತಾನೆ. ಬುಲ್ಲಕ್ ಅಂದ್ರೆ ಎತ್ತು. ಎತ್ತನ್ನ ಮಾರಿರ್ತಾನೆ. ಏನು ಅಲ್ಲಿ ಅಂಡರ್ಸ್ಟ್ಯಾಂಡಿಂಗ್ ಇರುತ್ತೆ ಅಂದ್ರೆ, ಸಂಜು ಸಾಹು ಅಲ್ಗು ಚೌಧರಿಗೆ 1 ತಿಂಗಳಲ್ಲಿ ಆ ಎತ್ತಿನ ಹಣವನ್ನ ಎಷ್ಟಕ್ಕೆ ಮಾರಾಗಿರುತ್ತೋ ಆ ಹಣವನ್ನ 1 ತಿಂಗಳಲ್ಲಿ ಕೊಡ್ತೇನೆ ಅಂತ ಮಾತುಕತೆ ಆಗಿರುತ್ತೆ. ಆದ್ರೆ ಆ ಎತ್ತು 1 ತಿಂಗಳ ಒಳಗಡೆನೆ ಸತ್ತೋಗ್ಬಿಡುತ್ತೆ. ಪಾಪ ಅಲ್ಗು ಚೌಧರಿಯ ದುರದೃಷ್ಟ ನೋಡಿ. ಏನ್ ಹೇಳ್ತಾ ಇದ್ದಾರೆ 7th paragraph ನಲ್ಲಿ, ಡೇಸ್ ಪಾಸ್ಟ್ ಅಂಡ್ ಆಸ್ ಇಲ್ ಲಕ್ ವುಡ್ ಹ್ಯಾವ್ ಇಟ್, ಅಲ್ಗು ಚೌಧರಿ ವಾಸ್ ಇನ್ ಅ ಟೈಟ್ ಸ್ಪಾಟ್ ಅಂದ್ರೆ ಕಷ್ಟದಗಳಿಗೆ, ಕೆಟ್ಟಗಳಿಗೆ.
He sold one of his bullocks to Sanju Sahu, a cart driver of the village. Cart ಅಂದ್ರೆ ಬಂಡಿ, ಎತ್ತಿನ ಬಂಡಿ. The understanding was that Sahu would pay the price of bullock in a month's time. It so happened that the bullock sold by Algu died within a month. Several months, 8th paragraph nalli. Several months after the death of the bullock, ಆ ಎತ್ತು ಸತ್ತೋಗಿ ಕೆಲವು ತಿಂಗಳ ನಂತರ ಅಲ್ಗು ರಿಮೈಂಡೆಡ್ ಅಲ್ಗು ರಿಮೈಂಡೆಡ್ ನೆನಪಿಸು ಅಲ್ಗು ರಿಮೈಂಡೆಡ್ ಸಾಹು ಆಫ್ ದಿ ಮನಿ ಹಿ ಹ್ಯಾಡ್ ನಾಟ್ ಪೇಡ್. ಸಾಹುಗೆ ಸಂಜು ಸಾಯಿಗೆ ನೀನು ಎತ್ತು ತಗೊಂಡೆ ಅದರ ದುಡ್ಡನ್ನ ಇನ್ನೂ ಕೊಟ್ಟಿಲ್ಲ ಅಂತ ಅಲ್ಗು ನೆನಪು ಮಾಡ್ತಾನೆ. ಐ ಕಾಂಟ್ ಪೇ ಯು ಅ ಪೆನಿ ಫಾರ್ ದಿ wretched beast you sold me. He brought us nothing but ruin, ಸಂಜು said angrily. ನಾನು ನಿನಗೆ ಒಂದು ಪೈಸೆಯನ್ನು ಕೊಡಲ್ಲ. ಪೆನ್ನಿ ಅಂದರೆ ಒಂದು ನಾಣ್ಯ, ಒಂದು ಪೈಸೆ, ಪೆನ್ನಿ. ಹಿಂದಿನ ಕಾಲದಲ್ಲಿ ಆನೆ ಅಂತ ಹೇಳ್ತಿದ್ವು, ಒಂದು ಆನ ಎರಡು ಆನ ಅಂತ. ಆ ಥರ ಐ ಕಾಂಟ್ ಪೇ ಯು ಅ ಪೆನಿ ಫಾರ್ ದಿ ರೆಚ್ಡ್ ಬೀಸ್ಟ್. ಬೀಸ್ಟ್ ಅಂದರೆ ಪ್ರಾಣಿ, ರೆಚ್ಡ್ ಡಬ್ಲ್ಯೂ ಆರ್ ಇ ಟಿ ಸಿ ಎಚ್ ಇ ಡಿ ಡಬ್ಲ್ಯೂ ಆರ್ ಇ ಟಿ ಸಿ ಎಚ್ ಇ ಡಿ ಡಬ್ಲ್ಯೂ ಆರ್ ಇ ಟಿ ಸಿ ಎಚ್ ಇ ಡಿ ನೆನ್ಪಿಟ್ಕೊಳ್ಳಿ. ರೆಚ್ಡ್ ಅಂದರೆ ಆ ದರಿದ್ರ ಪ್ರಾಣಿ, ಹತಭಾಗ್ಯ, ಕೆಟ್ಟ. ಬೀಸ್ಟ್ ಅಂದರೆ ಪ್ರಾಣಿ. ಆ ದರಿದ್ರ ಪ್ರಾಣಿಯನ್ನ ನೀನು ನನಗೆ ಮಾರಾಟ ಮಾಡಿದ್ದೆ, ಅದು ಸತ್ತೋಗಿದೆ, ಅದಕ್ಕೆ ನಾನು ದುಡ್ಡು ಕೊಡಲ್ಲ ನಿನಗೆ. ಹಿ ಬ್ರಾಟ್ ಅಸ್ ನಥಿಂಗ್ ಬಟ್ ರೂಯಿನ್. ಆ ಎತ್ತು ನಮಗೆ ಬರೀ ನಾಶವನ್ನೇ ತಂದುಕೊಟ್ಟಿದೆ. ರೂಯಿನ್ ಅಂದರೆ ನಾಶ, ಏನು ಒಳ್ಳೇದು ಮಾಡಿಲ್ಲ ಅಂತ ಸಿಟ್ಟಿನಲ್ಲಿ ಹೇಳ್ತಾನೆ. ಅಲ್ಗು ಡಿಸೈಡೆಡ್ ಟು ಟೇಕ್ ದಿ ಕೇಸ್ ಟು ಪಂಚಾಯತ್. ಈಗ ಅಲ್ಗು ಈ ಪ್ರಕರಣವನ್ನ ಪಂಚಾಯತಿಗೆ ತಗೊಂಡೋಗ್ಬೇಕು ಅಂತ ಯೋಚನೆ ಮಾಡ್ತಾನೆ, ನಿರ್ಧಾರ ಮಾಡ್ತಾನೆ. ದಿ ಪಂಚಾಯತ್ ವಾಸ್ ಹೆಲ್ಡ್ ಅಂಡರ್ ದಿ ಓಲ್ಡ್ ಬನಿಯನ್ ಟ್ರೀ. ಆ ಊರಿನ ಆಲದ ಮರದ ಕೆಳಗೆ ಪಂಚಾಯತಿನ ಸೇರಿಸಲಾಗುತ್ತೆ. ಅಲ್ಗು ಸ್ಟುಡ್ ಅಪ್ ಅಂಡ್ ಸೆಡ್, ದಿ ವಾಯ್ಸ್ ಆಫ್ ಪಂಚ್ is the voice of God. Let Sahu nominate the head punch. I will abide by his decision. ಪಂಚರ ಮಾತು ದೇವರ ಮಾತಿದ್ದಂಗೆ. ಸಂಜು ಸಾಹು ಅವನಿಗೆ ಯಾರು ಬೇಕೋ ಆ ಪಂಚನನ್ನ ನೇಮಿಸ್ಲಿ, ನಾನು ಅವನ ನಿರ್ಧಾರಕ್ಕೆ ಬದ್ಧ ಆಗಿರ್ತೀನಿ ಅಂತ ಹೇಳ್ತಾನೆ. ಸಾಹು saw his chance and proposed the name of ಜುಮ್ಮನ್. ಅಲ್ಗೂಸ್ ಹಾರ್ಟ್ sank and he turned pale. ಅವಾಗ ಸಂಜು ಸಾಹು ಏನ್ ಮಾಡ್ತಾನೆ, ಅಲ್ಲೊಂದು ಅವಕಾಶವನ್ನ ನೋಡ್ತಾನೆ. ಅವಕಾಶವನ್ನ ನೋಡಿ ಜುಮ್ಮನ್ ನನ್ನ ಒಬ್ಬ ಪಂಚನಾಗಿ ನೇಮಿಸ್ತಾನೆ. ಇದರಿಂದ ಏನಾಗುತ್ತೆ, ಅಲ್ಗೂಸ್ ಹಾರ್ಟ್ ಸ್ಯಾಂಕ್ ಅಂದ್ರೆ ಎದೆಗುಂದುತ್ತೆ. ಅಲ್ಗೂಸ್ ಹಾರ್ಟ್ ಸ್ಯಾಂಕ್ ಎದೆಗುಂದು. ಅಂಡ್ ಹಿ ಟರ್ನ್ಡ್ ಪೇಲ್, ಅವನ ಬಣ್ಣ ತಿಳಿಯಾಗುತ್ತೆ. ಯಾಕಂದ್ರೆ ಅಲ್ಗುಗೆ ಗೊತ್ತಿತ್ತು, ಏನ್ ಗೊತ್ತಿತ್ತು, ಜುಮ್ಮನ್ ಅಲ್ಗು ಮೇಲೆ ದ್ವೇಷ ಸಾಧಿಸಬೇಕು ಅಂತ ಕಾಯ್ದುಕೊಳ್ಳಿರ್ತಾನೆ. ಇದರಿಂದ ನನಗೆ ನ್ಯಾಯ ಸಿಗಲ್ಲ ಅಂತ ಅವನ ಕಳೆಗುಂದುತ್ತೆ. ಟರ್ನ್ಡ್ ಪೇಲ್ ಅಂದ್ರೆ ಕಳೆಗುಂದು, ಹಾರ್ಟ್ ಸ್ಯಾಂಕ್ ಅಂದ್ರೆ ಎದೆಗುಂದು. 9ನೇ ಪ್ಯಾರಾಗ್ರಾಫ್ನಲ್ಲಿ, ದ ಮೂಮೆಂಟ್ ಜುಮ್ಮನ್ ಬಿಕೇಮ್ ದಿ ಹೆಡ್ ಪಂಚ್ he realized his responsibility as a judge and the dignity of his office. ಜುಮ್ಮನ್ನ ಪಂಚನನ್ನ ಮಾಡಿದ ತಕ್ಷಣ ಅವನಿಗೆ ಅರಿವಾಗತ್ತೆ. ಏನ್ ಅರಿವಾಗತ್ತೆ, ಒಬ್ಬ ಪಂಚನ ಜವಾಬ್ದಾರಿಗಳೇನು ಅನ್ನೋದು ಅರಿವಾಗುತ್ತೆ.
ರೆಸ್ಪಾನ್ಸಿಬಿಲಿಟಿ ಅಂದರೆ ಜವಾಬ್ದಾರಿ ಏನು ಅನ್ನೋದು ಅರಿವಾಗುತ್ತೆ. ಆ್ಯಂಡ್ ದಿ ಡಿಗ್ನಿಟಿ ಆಫ್ ಹಿಸ್ ಆಫೀಸ್, ಆ ಪಂಚಾಯತಿಯ ಘನತೆ ಕೂಡ ಅರಿವಾಗುತ್ತೆ. ಡಿಗ್ನಿಟಿ ಅಂದರೆ ಘನತೆ. ಕುಡ್ ಹಿ ಸೀಟೆಡ್ ಇನ್ ದಟ್ ಹೈ ಪ್ಲೇಸ್ ಹ್ಯಾವ್ ಹಿಸ್ ರಿವೆಂಜ್ ನಾವು, ಆ ಒಂದು ಎತ್ತರದ ಗೌರವಾನ್ವಿತ ಸ್ಥಳದಲ್ಲಿ ಕುಂತ್ಕೊಂಡು ಅವನ ದ್ವೇಷ ಸಾಧಿಸೋಕೆ ಸಾಧ್ಯನಾ? He decided not to allow his personal feelings to come in the way of speaking the truth and doing justice. ಜುಮ್ಮನ್ ಏನು ನಿರ್ಧಾರ ಮಾಡ್ತಾನೆ, ಅವನ ವೈಯಕ್ತಿಕ ದ್ವೇಷ, ಪರ್ಸನಲ್ ಫೀಲಿಂಗ್ಸ್ ಅಂದರೆ ವೈಯಕ್ತಿಕ ಭಾವನೆಗಳು, ವೈಯಕ್ತಿಕ ದ್ವೇಷಗಳು ಇಲ್ಲಿ ನ್ಯಾಯಕ್ಕೆ ಅಡ್ಡಿ ಬರಲಾರ್ದಂಗೆ ನೋಡ್ಕೊಳ್ಳೋ ಥರ ಅವನು ನಿರ್ಧಾರ ಮಾಡ್ತಾನೆ. Not to allow his personal feelings to come in the way of speaking the truth and doing justice. ಸತ್ಯ ಹೇಳುವುದು ಮತ್ತು ನ್ಯಾಯವನ್ನ ಕೊಡುವುದು ಇವೆರಡರ ಮಧ್ಯೆ ಅವನ ಒಂದು ದ್ವೇಷ ಮಧ್ಯೆ ಬರಲಾರ್ದಂಗೆ ನೋಡ್ಕೋತೀನಿ ಅಂತ ನಿರ್ಧಾರ ಮಾಡ್ತಾನೆ. ಬೋತ್ ಅಲ್ಗು ಆ್ಯಂಡ್ ಸಾಹು ಪ್ರೆಸೆಂಟೆಡ್ ದೇರ್ ಕೇಸಸ್. ಅಲ್ಗು ಮತ್ತು ಸಾಹು ಇಬ್ಬರು ಅವರ ಪ್ರಕರಣವನ್ನ ತಿಳಿಸ್ತಾರೆ. ದೆನ್ ಜುಮ್ಮನ್ ಸ್ಟುಡ್ ಅಪ್ ಆ್ಯಂಡ್ ಅನೌನ್ಸ್ಡ್. ಅವಾಗ ಜುಮ್ಮನ್ ಎದ್ದು ನಿಂತು ಒಂದು ಪ್ರಕಟಣೆಯನ್ನು ಕೊಡ್ತಾನೆ. ಇಟ್ ಈಸ್ ಅವರ್ ಒಪಿನಿಯನ್ ದ್ಯಾಟ್ ಸಾಹು ಶುಡ್ ಪೇ ಅಲ್ಗು ದಿ ಪ್ರೈಸ್ ಆಫ್ ಬುಲಕ್. ನಮ್ಮ ಅನಿಸಿಕೆ ಏನು? ಒಪಿನಿಯನ್ ಅಂದರೆ ಅನಿಸಿಕೆ. ನಮ್ಮ ಅನಿಸಿಕೆ ಏನಂದ್ರೆ ಸಂಜು ಸಾಹು ಅಲ್ಗುಗೆ ಆ ಎತ್ತಿನ ದುಡ್ಡು ಎಷ್ಟಿತ್ತೋ ಅಷ್ಟು ಕೊಡಬೇಕು. ವೆನ್ ಸಾಹು ಬಾಟ್ ದಿ ಬುಲಕ್ ಇಟ್ ಸಫರ್ಡ್ ಫ್ರಮ್ ನೋ ಡಿಸೆಬಿಲಿಟಿ ಆರ್ ಡಿಸೀಸ್. ಯಾವಾಗ ಸಂಜು ಸಾಹು ಆ ಎತ್ತನ್ನ ಖರೀದಿ ಮಾಡಿಕೊಂಡು ಆವಾಗ ಆ ಎತ್ತಿಗೆ ಯಾವುದೇ ಡಿಸೆಬಿಲಿಟಿ ಅಂದರೆ ದೈಹಿಕ ಅಸಾಮರ್ಥ್ಯ, ದೈಹಿಕ ಅಸಾಮರ್ಥ್ಯಗಳಿರಲಿಲ್ಲ ಮತ್ತು ಯಾವುದೇ ರೋಗಗಳು ಇರಲಿಲ್ಲ. ಡಿಸೀಸಸ್ ಅಂದರೆ ರೋಗ. ದಿ ಡೆತ್ ಆಫ್ ದಿ ಬುಲಕ್ ವಾಸ್ ಅನ್ಫಾರ್ಚುನೇಟ್ ಬಟ್ ಅಲ್ಗು ಕೆನಾಟ್ ಬಿ ಬ್ಲೇಮ್ಡ್ ಫಾರ್ ಇಟ್. ಆ ಎತ್ತಿನ ಸಾವು ದುರದೃಷ್ಟಕರ, ಆದರೆ ಅದಕ್ಕೆ ನೀವು ಅಲ್ಗುನನ್ನ ಬ್ಲೇಮ್ ಮಾಡೋಕೆ ಸಾಧ್ಯ ಇಲ್ಲ. ಅಲ್ಗು ಮೇಲೆ ಅದರ ಹೊಣೆಯನ್ನು ಹೊರಿಸಲು ಸಾಧ್ಯ ಇಲ್ಲ. ಎತ್ತು ದುರದೃಷ್ಟವಶಾತ್ ಸತ್ತೋಗಿದೆ, ಅದಕ್ಕೆ ಅಲ್ಗುನನ್ನ ದೂಷಣೆ ಮಾಡಬಾರ್ದು, ದೂಷಿಸಬಾರದು ಅಂತ ಜುಮ್ಮನ್ ಒಂದು ನ್ಯಾಯವನ್ನ ಪ್ರಕಟಿಸ್ತಾನೆ. ಬ್ಲೇಮ್ ಅಂದ್ರೆ ದೂಷಿಸು. Algu could not contain his feelings. Algu could not contain his feelings. He said loudly, victory to the panchayat. This is justice. God lives in the voice of Panch. Algu could not contain his feelings. Contain ಅಂದರೆ ಮುಚ್ಚಿಡು. ಅವನ ಭಾವನೆಗಳನ್ನ ಮುಚ್ಚಿಡಲು ಸಾಧ್ಯ ಆಗಲಿಲ್ಲ. ಅವನಿಗೆ ಸಂತೋಷ ಆಗಿತ್ತು. ಇದರಿಂದ ಅವನು ಜೋರಾಗಿ ಏನು ಹೇಳ್ತಾನೆ, ವಿಕ್ಟರಿ ಟು ದಿ ಪಂಚಾಯತ್. ಪಂಚಾಯತಿಯ ಗೆಲುವಾಗಿದೆ. ವಿಕ್ಟರಿ ಅಂದರೆ ಗೆಲುವು. ದಿಸ್ ಈಸ್ ಜಸ್ಟಿಸ್. ಇದು ನ್ಯಾಯ. ಗಾಡ್ ಲಿವ್ಸ್ ಇನ್ ದಿ ವಾಯ್ಸ್ ಆಫ್ ದಿ ಪಂಚ್ ಅಂತ ಹೇಳ್ತಾನೆ. ಸೂನ್ ಆಫ್ಟರ್ ಜುಮ್ಮನ್ ಕೇಮ್ ಟು ಅಲ್ಗು, ಎಂಬ್ರೇಸ್ಡ್ ಹಿಮ್ ಆ್ಯಂಡ್ ಸೆಡ್. ಅದಾದ ತಕ್ಷಣ ಜುಮ್ಮನ್ ಅಲ್ಗು ಹತ್ರ ಬಂದು ಅವನನ್ನ ಅಪ್ಪಿಕೊಳ್ತಾನೆ. ಎಂಬ್ರೇಸ್ ಅಂದರೆ ಅಪ್ಪಿಕೋ, ತಬ್ಬಿಕೋ. had said, since the last ಪಂಚಾಯತ್, ಹಿಂದೆ ಪಂಚಾಯತಿ ಆದಾಗಿಂದ, ಐ ಹ್ಯಾಡ್ ಬಿಕಮ್ ಯುವರ್ ಎನಿಮಿ, ನಿನ್ನ ವೈರಿಯಾಗಿದ್ದೆ. ಟುಡೇ ಐ ರಿಯಲೈಸ್ಡ್ ವಾಟ್ ಇಟ್ ಮೀನ್ಡ್ ಟು ಬಿ ಅ ಪಂಚ್. ಇವತ್ತು ನನಗೆ ಒಬ್ಬ ಪಂಚನ ಜವಾಬ್ದಾರಿಗಳು ಏನನ್ನೋದು ಅರ್ಥ ಆಗಿದೆ.
A punch knows no friend or enemy, but only justice. Let no one deviate from the path of justice and truth for friendship or enmity ಅಂತ ಹೇಳ್ತಾನೆ. ಏನರ್ಥ? ಹಿಂದಿನ ಸಾರ್ತಿ ಪಂಚನಾಗಿ ನೀನು ಆಗಿದ್ದಾಗ ನಾನೇನು ಅನ್ಕೊಂಡಿದ್ದೆ, ನಿನ್ನ ಮೇಲೆ ದ್ವೇಷ ಸಾಧಿಸಬೇಕು ಅಂತ ಅನ್ಕೊಂಡಿದ್ದೆ. ಆದರೆ ಇವಾಗ ನಾನು ಈ ಪಂಚನ ಕುರ್ಚಿ ಮೇಲೆ ಪಂಚನ ಜವಾಬ್ದಾರಿ ತಗೊಂಡು ಕೂತಾಗ ನನಗೆ ನ್ಯಾಯ ಮತ್ತು ಅನ್ಯಾಯಗಳು ಇವೆರಡು ಪಂಚನ ಜವಾಬ್ದಾರಿಗಳು. ಆದರೆ ಒಬ್ಬರಿಗೆ ನ್ಯಾಯವನ್ನ ಕೊಡಬೇಕಾದ್ರೆ ಗೆಳೆತನವನ್ನ ಮರಿಬೇಕಾಗುತ್ತೆ ಅನ್ನೋ ಒಂದು ಅರ್ಥ ಆಗಿದೆ. ಒಂದು ಮಾತು ನನಗೆ ಅರ್ಥ ಆಗಿದೆ. ನ್ಯಾಯದ ದಾರಿಯಲ್ಲಿ ಗೆಳೆತನ ಬರಬಾರದು ಮತ್ತು ವೈರತ್ವ ಬರಬಾರದು ಅನ್ನೋದನ್ನ ತಿಳ್ಕೊಂಡಿದ್ದೇನೆ ಅಂತ ಹೇಳ್ತಾನೆ. ಅಲ್ಗು ವಾಸ್ ಆಲ್ಸೋ ಇನ್ ಟಿಯರ್ಸ್. ಅಲ್ಗು ಕಣ್ಣಲ್ಲಿ ನೀರು ಬಂದಿತ್ತು. ಹೀಸ್ ಟಿಯರ್ಸ್ ವಾಶ್ಡ್ ಅವೇ ಆಲ್ ದಿ ಡರ್ಟ್ ಆಫ್ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಬಿಟ್ವೀನ್ ದೆಮ್. ಈ ಕಣ್ಣೀರು ಅವರ ನಡುವೆ ಆಗಿದ್ದ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಗಳನ್ನು ದೂರ ಮಾಡುತ್ತೆ ಅಂತ ಹೇಳ್ತಾ ಇದ್ದಾರೆ. ಇಲ್ಲಿಗೆ ಪಾಠ ಮುಗೀತು. ಗ್ಲೋಸ್ರಿಗೆ ಹೋಗೋಕ್ಕಿಂತ ಮುಂಚೆ ಒಂದು 4 ಚೆಕ್ ಯುವರ್ ಕಾಂಪ್ರಿಹೆನ್ಷನ್, ನಿಮಗೆ ಎಷ್ಟು ಅರ್ಥ ಆಗಿದೆ ಅನ್ನೋದನ್ನು ಪರೀಕ್ಷೆ ಮಾಡೋದಕ್ಕೆ ಪ್ರಶ್ನೆಗಳಿದ್ದಾವೆ. ಅವುಗಳನ್ನು ನೋಡಿ ಮುಂದೆ ಗ್ಲೋಸರಿಯನ್ನು ನೋಡೋಣ. ಮೊದಲನೇ ಪ್ರಶ್ನೆ, ಹೌ ಡಿಡ್ ಅಲ್ಗು ಸೆಲ್ ಹಿಸ್ ಬುಲಕ್ ಟು? ಹೂ ಡಿಡ್ ಅಲ್ಗು ಸೆಲ್ ಹಿಸ್ ಬುಲಕ್ ಟು? ಅಲ್ಗು ಸೋಲ್ಡ್ ಹಿಸ್ ಬುಲಕ್ ಟು ಸಂಜು ಸಾಹು, a cart driver of the village. What happened to the bullock bought by Sahu from Algu? The bullock bought by Sahu from Algu died within a month. ಒಂದು ತಿಂಗಳಲ್ಲಿ ಸತ್ತು ಹೋಗುತ್ತೆ. ಡೈಡ್ ವಿದಿನ್ ಅ ಮಂತ್. ಮೂರನೇ ಪ್ರಶ್ನೆ, ಹೂ ಡಿಡ್ ಸಾಹು ನಾಮಿನೇಟ್ ಆಸ್ ದಿ ಹೆಡ್ ಪಂಚ್? ಸಾಹು ನಾಮಿನೇಟೆಡ್ ಜುಮ್ಮನ್ ಶೇಖ್ ಆಸ್ ದಿ ಹೆಡ್ ಪಂಚ್. ನಾಲ್ಕನೇ ಪ್ರಶ್ನೆ, ಹೌ ಡಿಡ್ ಅಲ್ಗು ಫೀಲ್ ಹಿಯರಿಂಗ್ ದಿ ಜಜ್ಮೆಂಟ್? ಆನ್ ಹಿಯರಿಂಗ್ ದಿ ಜಜ್ಮೆಂಟ್ ಗಿವನ್ ಬೈ ಜುಮ್ಮನ್, ಅಲ್ಗು could not contain his feelings and shouted victory to the panchayat. God lives in the words of the punch ಅಂತ ಹೇಳ್ತಾನೆ. ಗ್ಲೋಸರಿ ಸೆಕ್ಷನ್. ಬಾಂಡ್ ಅಂದ್ರೆ ಕನೆಕ್ಷನ್, ಸ್ವಾಲೋ ಅಂದ್ರೆ ಸಹಿಸಿಕೋ, ಗ್ರಜ್ ಅಂದ್ರೆ ಅಸಹ್ಯ, ಅಸೂಯೆ, ಆಬ್ವಿಯಸ್ ಅಂದರೆ ಕ್ಲಿಯರ್, ಅಲೋಯನ್ಸ್, ಸಿಂಪಥೈಸ್, ಮಮ್, ಈ ಎಲ್ಲ ಶಬ್ದಗಳ ಅರ್ಥಗಳನ್ನು ನಾನು ಪಾಠ ಹೇಳಬೇಕಾದ್ರೆ ಹೇಳಿದ್ದಾಗಿದೆ. ಇವುಗಳ ಇಂಗ್ಲೀಷ್ ಅರ್ಥಗಳನ್ನು ನೀವು ಓದ್ಕೊಳ್ಳಿ. ಇಂಗ್ಲೀಷ್ನಲ್ಲಿ ಅರ್ಥ ಮಾಡ್ಕೊಳ್ಳೋದು ಅಷ್ಟೇ ಇಂಪಾರ್ಟೆಂಟ್. ಮುಂದೆ ಥಿಂಕ್ ಅಬೌಟ್ ದಿ ಟೆಕ್ಸ್ಟ್. ಆನ್ಸರ್ ದಿ ಫಾಲೋಯಿಂಗ್ ಕ್ವಶನ್ಸ್ ಬೈ ಚೂಸಿಂಗ್ ದಿ ಕರೆಕ್ಟ್ ಆಪ್ಷನ್. ಕೆಳಗಡೆ ಒಂದಿಷ್ಟು ಆಪ್ಷನ್ಗಳನ್ನು ಕೊಟ್ಟಿದ್ದಾರೆ. ಅವುಗಳಲ್ಲಿ ಸರಿಯಾದ ಉತ್ತರ ಯಾವುದು? ಐ ಆಮ್ ನಾಟ್ ವಾಂಟೆಡ್ ಇನ್ ಯುವರ್ ಹೌಸ್, ಮೊದಲನೇ ಪ್ರಶ್ನೆ. ಐ ಆಮ್ ನಾಟ್ ವಾಂಟೆಡ್ ಇನ್ ಯುವರ್ ಹೌಸ್. ಹೂ ಈಸ್ ರೆಫರ್ಡ್ ಆಸ್ ಐ? ಆಂಟ್, AUNT. Where was the speaker? Speaker was at Jumman's house. What did the speaker demand? The speaker demanded a monthly allowance so that she could set up a separate kitchen. ಎರಡನೇ ಪ್ರಶ್ನೆ, how can I go against him? Who said it? Algu said it. Who does him refer to? Him refers to Jumman Sheikh. C. Why was he not ready to go against the person? He was not ready to go against the person because here the person was Jumman.
and Jumman was the best friend of Algu ಅಂತ ಉತ್ತರ ಬರೀತೀರಾ. ಮುಂದಿನ ಪ್ರಶ್ನೆ I will abide by her decision. Who agreed to abide by her decision? Jumman. Where did the person make this statement? At Panchayat. What decision is referred to here? The decision of making Algu the head punch is referred to here. ನಾಲ್ಕನೇ ಪ್ರಶ್ನೆ He brought us nothing but ruin. Who said this? Sanju Sahu said it. Who was this said to? This statement was said to Algu. How did he bring ruin to his owner? Here he refers to the bullock sold by Algu to Sanju Sahu. The understanding between the cart driver and Algu was that Sanju Sahu will repay the money of bullock within a month's time, but the bullock died an unfortunate death within a month. Hence, the bullock brought ruin to the owner, the present owner, ಸಂಜು ಸಾಹು ಅಂತ ಉತ್ತರ ಬರೀತೀರಾ. ಐದನೇ ಪ್ರಶ್ನೆ I had become your enemy. Who had become the enemy of whom? Jumman had become the enemy of Algu. When did the enmity start? The enmity started after Algu delivered justice to Jumman's aunt. What caused the enmity between them? Jumman was ill-treating his aunt at his house, who had transferred her property to Jumman based on a promise that Jumman will take care of the old lady as long as she lived. But after a few months, the quarrels broke out between Jumman's wife and his aunt. So the aunt decided to take the case to the panchayat where Algu was nominated as the head punch and Algu, taking the responsibility of the head punch, delivered justice in favor of aunt and said either provide aunt a monthly allowance or return the property back to the aunt. This is where and this justice is what caused the enmity between Jumman and Algu ಅಂತ ಉತ್ತರ ಬರೀತೀರಾ. ಮುಂದಿನ ಪ್ರಶ್ನೆ Think over the following questions and try to form your own answers. ಕೆಳಗೆ ಕೊಟ್ಟಿರುವ ಪ್ರಶ್ನೆಗಳನ್ನು ಓದಿ ನಿಮ್ಮ ಸ್ವಂತ ವಾಕ್ಯಗಳಲ್ಲಿ ಉತ್ತರಗಳನ್ನು ಬರೀರಿ. ಅಂದರೆ ಪುಸ್ತಕದಿಂದ ಪಾಠದಿಂದ ಕಾಪಿ ಪೇಸ್ಟ್ ಮಾಡೋಕ್ಕೆ ಹೋಗಬೇಡಿ ಅಂತ ಹೇಳಿದ್ದಾರೆ. ಕಾಪಿ ಮಾಡಬೇಡಿ, ನಿಮ್ಮ ಭಾಷೆ ನಿಮ್ಮ ಶಬ್ದಗಳಲ್ಲಿ ಉತ್ತರಗಳನ್ನು ಬರೀರಿ ಅಂತ ಹೇಳ್ತಾ ಇದ್ದಾರೆ. ಮೊದಲನೇ ಪ್ರಶ್ನೆ What would you have done in case you were the punch in place of Algu Chaudhary? ನೀವು ಅಲ್ಗು ಚೌಧರಿಯ ಸ್ಥಾನದಲ್ಲಿ ಪಂಚಾಯತಿಯ ಮುಖ್ಯಸ್ಥರಾಗಿದ್ದರೆ ಹೆಡ್ ಪಂಚ್ ಆಗಿದ್ರೆ ಏನು ಮಾಡ್ತಾ ಇದ್ರಿ ಅನ್ನೋ ಒಂದು ಪ್ರಶ್ನೆ. ಇದನ್ನ ನೀವು ಯೋಚನೆ ಮಾಡಿ ಉತ್ತರ ಬರೀಬೇಕು. ವಾಟ್ ವ್ಯಾಲ್ಯೂಸ್ ಡು ಯು ಲರ್ನ್ ಫ್ರಮ್ ದಿಸ್ ಲೆಸನ್? ರೈಟ್ ದೆಮ್ ಡೌನ್. ಈ ಪಾಠದಲ್ಲಿ ಕಲಿಯುವ ಒಂದಿಷ್ಟು ಒಳ್ಳೆಯ ಗುಣಗಳು ಯಾವ್ಯಾವು, ವ್ಯಾಲ್ಯೂಸ್ ಅಂದರೆ ಗುಣಗಳು ಯಾವ್ಯಾವು, ಅವುಗಳನ್ನು ಬರೀರಿ ಅಂತ
ಹೇಳ್ತಾ ಇದ್ದಾರೆ. ಉತ್ತರ ಹೀಗಿರುತ್ತೆ: ಜಸ್ಟಿಸ್ ಈಸ್ ಇಂಪಾರ್ಷಿಯಲ್. The qualities, the values we learn from this lesson are: justice is impartial, no feelings of friendship or enmity or relationship on the path of the justice. Third one, voice of justice is the voice of God. Justice means God. God lives in justice. These are the values we learn from this lesson. ಮೊದಲನೇ ಪ್ರಶ್ನೆ ಸೆಲ್ಫ್ ಅಸೆಸ್ಮೆಂಟ್ ಹೋಮ್ವರ್ಕ್ ಆಗಿದೆ. ವಾಟ್ ವ್ಯಾಲ್ಯೂಸ್ ಡು ಯು ಲರ್ನ್ ಫ್ರಮ್ ದಿಸ್ ಲೆಸನ್? ಅಂದರೆ ಯಾವ ಗುಣಗಳನ್ನ, ಯಾವ ಮೌಲ್ಯಗಳನ್ನ ನೀವು ಈ ಪಾಠದಿಂದ ಕಲಿತೀರಾ? ಅಂದರೆ ನ್ಯಾಯ ಒಂದು ಪಾರ್ಶಿಯಾಲಿಟಿಯಿಂದ ಕೂಡಿರುವಂಥ ಮೌಲ್ಯ ಅಲ್ಲ. ನ್ಯಾಯಕ್ಕೆ ಫ್ರೆಂಡ್ಸ್, ಎನಿಮೀಸ್ ಯಾರು ಇರಲ್ಲ ಅನ್ನೋದನ್ನ. ಮೂರನೇ ಪ್ರಶ್ನೆ, ಡು ಯು ಲೈಕ್ ದ ವೇ ಜುಮ್ಮನ್ಸ್ ವೈಫ್ ಟ್ರೀಟೆಡ್ ದಿ ಓಲ್ಡ್ ಲೇಡಿ? ಇಫ್ ಎಸ್, give reasons. If no, give reasons. No, I did not like the way Jumman's wife treated the old lady because she did not take care of her. She did not give her sufficient food to eat, and the old woman was not wanted in their house. ನಾಲ್ಕನೇ ಪ್ರಶ್ನೆ, ಅಸ್ಯೂಮ್ ಯುವರ್ ಸೆಲ್ಫ್ ಟು ಬಿ ಜುಮ್ಮನ್. ನ್ಯಾರೇಟ್ ಹೌ ಯು ವುಡ್ ಹ್ಯಾವ್ ಲುಕ್ಡ್ ಆಫ್ಟರ್ ದಿ ಲೇಡಿ. ಇದು ಕೂಡ ನಿಮಗೆ ಹೋಮ್ವರ್ಕ್. ನೀವಿಲ್ಲಿ ಜುಮ್ಮನ್ ಸ್ಥಾನದಲ್ಲಿ ನಿಂತು ನಿಮಗೆ ಯಾರಾದರೂ ಬಂದು ಒಂದಿಷ್ಟು ಆಸ್ತಿಯನ್ನು ಬರೆದು ಕೊಟ್ಟು, ನೀನು ನಾನು ಇರೋವರೆಗೂ ನನ್ನನ್ನು ಚೆನ್ನಾಗಿ ನೋಡ್ಕೋ ಅಂತ ಹೇಳಿದ್ರೆ ನೀವು ಅವರನ್ನು ಹೇಗೆ ನೋಡ್ಕೋತಾ ಇದ್ರಿ ಅಂತ ಯೋಚನೆ ಮಾಡಿ ನಿಮ್ಮ ಶಬ್ದಗಳಲ್ಲಿ ಉತ್ತರವನ್ನು ಬರಿಬೇಕು. ಐದನೆಯ ಪ್ರಶ್ನೆ, ಡಿಸ್ಕಸ್ ಇನ್ ದಿ ಗ್ರೂಪ್ಸ್ ಹೌ ಓಲ್ಡ್ ಪೀಪಲ್ ಶುಡ್ ಬಿ ಕೇರ್ಡ್ ಫಾರ್. ರೈಟ್ ಡೌನ್ ದಿ ಔಟ್ಕಮ್ ಆಫ್ ಯುವರ್ ಡಿಸ್ಕಷನ್ ಇನ್ 4 or 5 sentences. ನೀವು ಒಂದು ಗುಂಪಿನಲ್ಲಿ ಚರ್ಚೆ ಮಾಡಬೇಕು, ಇಲ್ಲಾಂದರೆ ಸ್ವತಃವಾಗಿ ಯೋಚನೆ ಮಾಡಬೇಕು. ಯಾವುದ್ರ ಬಗ್ಗೆ? ವಯಸ್ಸಾದವರನ್ನ, ಮುದುಕರನ್ನ, ಹಿರಿಯರನ್ನ ನಾವು ಮನೆಯಲ್ಲಿ ಹೇಗೆ ನೋಡ್ಕೋಬೇಕು ಅಂತ, ಅವರನ್ನ ಹೇಗೆ ನೋಡ್ಕೋಬೇಕು ಅನ್ನೋ ಒಂದು ರೀತಿಯನ್ನ ನೀವು 4-5 ವಾಕ್ಯಗಳಲ್ಲಿ ಉತ್ತರ ಬರಿಬೇಕು. ಇದರ ಉತ್ತರ ಡಿಸ್ಕ್ರಿಪ್ಷನ್ನಲ್ಲಿ ನನ್ನ ಪ್ರಕಾರ ನಾನು ಕೊಟ್ಟಿರ್ತೇನೆ. ಆದರೆ ನೋಡೋದಕ್ಕಿಂತ ಮುಂಚೆ ನೀವು ನಿಮ್ಮ ಉತ್ತರಗಳನ್ನು ಬರಿಬೇಕು. ವೊಕ್ಯಾಬ್ಯುಲರಿನಲ್ಲಿ homophones are words that have the same pronunciation but different meaning, spelling or origin. Homophones ಅಂದರೆ ಸೇಮ್ ಡಿಟ್ಟೋ ಅದರ ಪ್ರೊನೌನ್ಸಿಯೇಷನ್ ಇರುತ್ತೆ. ನೀವು ಆ ಶಬ್ದವನ್ನು ಹೇಳೋದು ಒಂದೇ ಥರ ಆಗಿರುತ್ತೆ. ಟೈರ್ ಟೈರ್, ಸಿ ಸಿ, ಹಿಯರ್ ಹಿಯರ್, ದೇರ್ ದೇರ್, ಹೇರ್ ಹೇರ್, ಈ ಥರ. ಆದರೆ ಆ ಶಬ್ದಗಳ ಅರ್ಥ ಕಂಪ್ಲೀಟ್ಲಿ ಡಿಫ್ರೆಂಟ್ ಆಗಿರುತ್ತೆ. ಆ ಶಬ್ದಗಳನ್ನು ಹೋಮೋಫೋನ್ಸ್ ಅಂತ ಹೇಳ್ತಾರೆ. ಫಿಲ್ ಇನ್ ದ ಬ್ಲಾಂಕ್ಸ್ ಯೂಸಿಂಗ್ ದಿ ಕರೆಕ್ಟ್ ವರ್ಡ್ ಗಿವನ್ ಇನ್ ದಿ ಬ್ರಾಕೆಟ್ಸ್. ಇಲ್ಲಿ ಕೆಳಗಡೆ ಒಂದು ಫಿಲ್ ಇನ್ ದ ಬ್ಲಾಂಕ್ಸ್ ಇದೆ. ಇಲ್ಲಿ ನೀವು ಸರಿಯಾದ ಶಬ್ದವನ್ನು ತುಂಬಿ ಆ ಬಿಟ್ಟ ಸ್ಥಳಗಳನ್ನು ತುಂಬಬೇಕು. ಅ ಹಂಟರ್ ವೆಂಟ್ ಟು ಅ ಫಾರೆಸ್ಟ್ ಇನ್ ಸರ್ಚ್ ಆಫ್ ಅ ಗೇಮ್. ಇನ್ ಸರ್ಚ್ ಆಫ್ ಅ ಗೇಮ್. ದೇರ್ he saw a deer. THERE. ದೇರ್ ಅಂದರೆ ಅಲ್ಲಿ. THEIR ದೇರ್ ಅಂದರೆ ಅವರ. he saw a deer. DEER deer ಅಂದರೆ ಜಿಂಕೆ. DEAR deer ಅಂದರೆ ಆತ್ಮೀಯ. behind a big tree he aimed his arrow at it but the alarmed animal started running. The hunter ran for long but he could not sight the animal. He was greatly tired. He knew he could no more continue. He knew. KNEW. KNEW ನ್ಯೂ ಅಂದರೆ ತಿಳಿದಿತ್ತು, ಗೊತ್ತಿತ್ತು. NEW ನ್ಯೂ ಅಂದರೆ ಹೊಸದಾದ. He could no more continue and
needed some, SOME, some ಅಂದರೆ ಸ್ವಲ್ಪ, SUM ಅಂದರೆ ಮೊತ್ತ, needed some rest. He rested, RESTED. He rested under a shady tree and soon fell asleep. It was night, NIGHT, night. When he woke up, he expected or accepted. ಯಾವುದು? ಎಕ್ಸ್ಪೆಕ್ಟ್, ಎಕ್ಸೆಪ್ಟ್. ಎಕ್ಸ್ಪೆಕ್ಟ್ ಅಂದರೆ ನಿರೀಕ್ಷಿಸು, ಎಕ್ಸೆಪ್ಟ್ ಅಂದರೆ ಒಪ್ಪಿಕೋ. ಹಿ ಎಕ್ಸೆಪ್ಟೆಡ್ ಹಿಸ್ ಫೇಲ್ಯೂರ್ ಇನ್ ಕ್ಯಾಚಿಂಗ್ ದಿ ಅನಿಮಲ್ ಆ್ಯಂಡ್ ರಿಟರ್ನ್ ಹೋಮ್ ಎಂಟಿ ಹ್ಯಾಂಡೆಡ್ ಅಂತ ಬಿಟ್ಟ ಸ್ಥಳಗಳನ್ನ ಇಲ್ಲಿ ತುಂಬ್ತೀರಾ. ಅದಾದಮೇಲೆ ಮುಂದೆ ಸ್ಪೀಕ್ ವೆಲ್ನಲ್ಲಿ ಕಾನ್ವರ್ಸೇಷನ್. ಇಮ್ಯಾಜಿನ್ ಯು ಆರ್ ಅ ಡಾಕ್ಟರ್ ಆ್ಯಂಡ್ ಯುವರ್ ಫ್ರೆಂಡ್ ರವಿ ಅ ಪೇಷಂಟ್. Ravi has come to you with some health problem. Read the dialogue between you and Ravi given below. ನೀವು ಒಬ್ಬ ಡಾಕ್ಟರ್ ಅಂತ ಕಲ್ಪನೆ ಮಾಡ್ಕೊಳ್ಳಿ. ನಿಮ್ಮ ಗೆಳೆಯ ರವಿ ಅನ್ನೋರು ನಿಮ್ಮ ಹತ್ರ ತೋರಿಸ್ಕೊಳ್ಳೋದಕ್ಕೆ ಬಂದಿದ್ದಾರೆ ರೋಗಿಯಾಗಿ. ಅವರಿಗೆ ಒಂದಿಷ್ಟು ತೊಂದರೆಗಳಿದಾವೆ, ಅದನ್ನ ಹೇಳ್ಕೊತಾ ಇದ್ದಾರೆ. ಇಲ್ಲಿ ಕೆಳಗೆ ಕೊಟ್ಟಿರುವ ಈ ಕಾನ್ವರ್ಸೇಷನ್, ಈ ಸಂಭಾಷಣೆ ಒಬ್ಬ ಡಾಕ್ಟರ್ ಮತ್ತು ರವಿ ಇಬ್ಬರ ನಡುವೆ ಇರುವ ಸಂಭಾಷಣೆ. ನೀವೇನ್ ಮಾಡ್ಬೇಕಂದ್ರೆ ಏಕಪಾತ್ರ ಅಭಿನಯ ಮಾಡಬೇಕು. ತುಂಬಾನೇ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ನೀವೇ ಡಾಕ್ಟರು, ನೀವೇ ರವಿಯಾಗಿ ಮೊದಲು ರವಿ ಹೇಳಿದ್ದನ್ನ ಹೇಳಬೇಕು, ಆಮೇಲೆ ಡಾಕ್ಟರ್ ಹೇಳಿದ್ದನ್ನ ಹೇಳಬೇಕು. ಇಲ್ಲ ಅಂದ್ರೆ ಗೆಳೆಯರ ಜೊತೆ ಒಬ್ರು ರವಿಯಾಗಿ ಒಬ್ರು ಡಾಕ್ಟರ್ ಆಗಿ, ಮತ್ತೆ ಆಮೇಲೆ ಡಾಕ್ಟರ್ ಆದವರು ರವಿ, ರವಿ ಆದವರು ಡಾಕ್ಟರ್ ಆಗಿ ಈ ಸಂಭಾಷಣೆಯನ್ನ ಪ್ರಾಕ್ಟೀಸ್ ಮಾಡಬೇಕು. ಹೇಗೆ? ರವಿ ಏನ್ ಹೇಳ್ತಾರೆ? ಗುಡ್ ಈವ್ನಿಂಗ್ ಡಾಕ್ಟರ್. ಡಾಕ್ಟರ್ ಹೇಳ್ತಾರೆ ಗುಡ್ ಈವ್ನಿಂಗ್, ಪ್ಲೀಸ್ ಬಿ ಸೀಟೆಡ್, ಕುಳಿತುಕೊಳ್ಳಿ ಅಂತ ಹೇಳ್ತಾರೆ. ಈ ತರ ನೀವು ಈ ಸಂಭಾಷಣೆಯನ್ನ ಕಂಟಿನ್ಯೂ ಮಾಡ್ತೀರಾ. ಮುಂದಿನ ಪ್ರಶ್ನೆ. A friend of yours has failed in the exam. He or she is feeling desperate. Speak to him or her to know his or her problem and try to pacify him or her. ಇಲ್ಲಿ ಇನ್ನೊಂದು ಕಲ್ಪನೆ ಏನ್ ಮಾಡ್ಕೋಬೇಕಂದ್ರೆ, ನೀವು ನಿಮ್ಮ ಯಾರೋ ಒಬ್ಬ ಗೆಳೆಯನೋ ಗೆಳತಿನೋ ಒಂದು ಪರೀಕ್ಷೆಯಲ್ಲಿ ಫೇಲ್ ಆಗಿದ್ದಾರೆ, ನಪಾಸಾಗಿದ್ದಾರೆ. ಅವ್ರನ್ನ ನೀವು ಸಮಾಧಾನ ಮಾಡಬೇಕು. ಅವರ ಕಷ್ಟಗಳು ಏನು ಅಂತ ಕೇಳಬೇಕು. ಇದನ್ನ ನೀವು ಇಂಗ್ಲಿಷ್ನಲ್ಲಿ ಹೇಗೆ ಕೇಳ್ತೀರಾ? ಮೊದಲು ಬೇಕಂದ್ರೆ ಪುಸ್ತಕದಲ್ಲಿ ಬರೀರಿ. ಒಂದು 8ರಿಂದ 10 ಮಾತುಗಳನ್ನ, ವಾಕ್ಯಗಳನ್ನ ಬರೀರಿ. ಹೇಗೆ ಸಮಾಧಾನ ಮಾಡ್ತೀರಾ ಅಂತ ಕನ್ನಡದಲ್ಲೇ ಬೇಕಂದ್ರೆ ಬರೆದು ಅದನ್ನ ನೀವು ಇಂಗ್ಲಿಷ್ಗೆ ಟ್ರಾನ್ಸ್ಲೇಟ್ ಮಾಡೋದಕ್ಕೆ ಪ್ರಯತ್ನ ಮಾಡಿ. ಟ್ರಾನ್ಸ್ಲೇಟ್ ಮಾಡಿ ಅವುಗಳನ್ನು ಬರೆದು ಆಮೇಲೆ ಓದಿ ನೋಡಿ. ಬರೆದಿದ್ದು ಓದಿದ್ದು ಸರಿಯಾಗಿದೆಯಾ, ಬರೆದಿದ್ದನ್ನ ಸರಿಯಾಗಿ ಓದ್ತಾ ಇದ್ದೀರಾ, ಗ್ರಾಮ್ಯಾಟಿಕಲ್ ಮಿಸ್ಟೇಕ್ಸ್ ಏನನ್ನ ಇದೆಯಾ ಅಂತ ಬೇಕಂದ್ರೆ ಮನೆಯಲ್ಲಿರೋ ಅಣ್ಣ, ಅಕ್ಕ, ಅಪ್ಪ, ಅಮ್ಮ, ಅಜ್ಜ, ಅಜ್ಜಿಗೆ ಒಂದ್ಸಾರಿ ಇದನ್ನ ಓದಿ ಹೇಳಿ ಅವ್ರ ಹತ್ರ ಕೇಳಿ, ನೀವು ಓದ್ತಾ ಇರೋದು ಸರಿಯಾಗಿದೆಯಾ ಇಲ್ವಾ ಅಂತ. ಸರಿನಾ? ಮುಂದಿನ ಪ್ರಶ್ನೆ. ಯೂಸ್ ದಿ ಫಾಲೋಯಿಂಗ್ ಕ್ಲೂಸ್. ಫಾದರ್ ಇಲ್, ಸ್ಟಡೀಸ್ ಹ್ಯಾಂಪರ್ಡ್, ನಾಟ್ ಹೀಸ್ ಆರ್ ಹರ್ ಮಿಸ್ಟೇಕ್, ಫೇಲ್ಯೂರ್ ಈಸ್ ನಾಟ್ ದಿ ಎಂಡ್ ಆಫ್ ಎವ್ರಿಥಿಂಗ್, ಟ್ರೈ ಅಗೇನ್, ವಿಲ್ ಕಮ್ ಔಟ್ ವಿತ್ ಫ್ಲೈಯಿಂಗ್ ಕಲರ್ಸ್, ರೆಡಿ ಟು ಗಿವ್ ಹೆಲ್ಪ್. ಬೇಕಂದ್ರೆ ನೀವು ಈ ಶಬ್ದಗಳನ್ನ, ಇಲ್ಲಿರೋ ಫ್ರೇಸಸ್ನ ಉಪಯೋಗ ಮಾಡಿ ಒಂದು ಪ್ಯಾರಾಗ್ರಾಫ್ ಬರಿಬಹುದು. ಲ್ಯಾಂಗ್ವೇಜ್ ಇನ್ ಯೂಸ್. Read the following sentences that appear in the lesson. ಕೆಳಗೆ ಒಂದಿಷ್ಟು ಈ ಪಾಠದಲ್ಲಿ ಬಂದಿರುವಂತ ವಾಕ್ಯಗಳನ್ನು ಕೊಟ್ಟಿದ್ದಾರೆ. ಮೊದಲನೇ ವಾಕ್ಯ, ಫಸ್ಟ್ ಸೆಂಟೆನ್ಸ್. His wife grudged even the little food that the old lady needed for survival. ಒಂದು ಉದಾಹರಣೆ. ಇದೇ ತರ ಇನ್ನ 4 ವಾಕ್ಯಗಳಿದ್ದಾವೆ. ವಿಡಿಯೋವನ್ನ ಪಾಸ್ ಮಾಡಿಕೊಂಡು ಓದಿ. ಬೇಕಂದ್ರೆ ನಾನು ಹೇಳೋದನ್ನ ಕೇಳಿ. I know that you will not kill your conscience for the sake of friendship. Jumman had an old aunt who had some property. My son, it is now obvious that I'm not wanted in your house. Now
My aunt is claiming a monthly allowance from me which I cannot pay. In the above sentences, there is an independent clause or a main clause and a dependent or subordinate clause. Such sentences having one independent clause and at least one dependent or subordinate clause are called complex sentences. ಇವುಗಳನ್ನ ಕಾಂಪ್ಲೆಕ್ಸ್ ಸೆಂಟೆನ್ಸ್ ಅಂತ ಹೇಳ್ತೀವಿ. ಇಲ್ಲಿ ಎರಡು ವಿಷಯಗಳ ಬಗ್ಗೆ ಒಟ್ಟಿಗೆ ಒಂದೇ ವಾಕ್ಯದಲ್ಲಿ ಮಾತಾಡಲಾಗುತ್ತೆ. A complex sentence is often used to make clear which ideas are most important and which ideas are subordinate. ಕಾಂಪ್ಲೆಕ್ಸ್ ಸೆಂಟೆನ್ಸ್ನಲ್ಲಿ ಮೊದಲೇ ಹೇಳಿರೋ ಥರ ಎರಡು ವಿಷಯಗಳ ಬಗ್ಗೆ ಮಾತಾಡಲಾಗ್ತಾ ಇರುತ್ತೆ, ಎರಡು ವಿಷಯಗಳನ್ನು ವ್ಯಕ್ತಪಡಿಸಲಾಗುತ್ತೆ. ಈ ಎರಡು ವಿಷಯಗಳಲ್ಲಿ ಮುಖ್ಯವಾದ ವಿಷಯ ಯಾವುದು ಮತ್ತು ಕಡಿಮೆ ಮಹತ್ವದ ವಿಷಯ ಯಾವುದು ಅನ್ನೋದನ್ನ ಒಟ್ಟಿಗೆ ಸೇರಿಸಿ ಹೇಳೋದಕ್ಕೆ ಕಾಂಪ್ಲೆಕ್ಸ್ ಸೆಂಟೆನ್ಸ್ಗಳನ್ನು ಫಾರ್ಮ್ ಮಾಡ್ತಾರೆ, ರಚನೆ ಮಾಡ್ತಾರೆ. His wife grudged even the little food that the old lady needed for survival. His wife grudged even the little food is an independent clause. ಇದು ಒಂದು ವಿಷಯ. ಯಾವ ವಿಷಯ ಇಲ್ಲಿ? ಅವನ ಹೆಂಡತಿಗೆ ಅಜ್ಜಿಗೆ ಬೇಕಾಗುವಷ್ಟು ಊಟ ಕೊಡೋದು ಕೂಡ ಅಸಹ್ಯ ಅನ್ನಿಸ್ತಾ ಇತ್ತು. While that the old lady needed is a dependent clause. ಇಲ್ಲಿ ಅಜ್ಜಿಗೆ ಊಟ ಬೇಕಾಗಿತ್ತು ಅನ್ನೋದು ಒಂದು ಡಿಪೆಂಡೆಂಟ್ ಕ್ಲಾಸ್. ಅಜ್ಜಿ ಊಟ ಎಲ್ಲಿಂದ ಬರಬೇಕಾಗಿತ್ತು? ಜುಮ್ಮನ್ನ ಹೆಂಡತಿಯಿಂದ, ಹಿಸ್ ವೈಫ್ ಇಂದ. ಅದು ಒಂದು ಡಿಪೆಂಡೆಂಟ್ ಕ್ಲಾಸ್. Note, main clause and the subordinate clauses in a complex sentence are introduced by using relative pronouns like that, after, or the WH words such as who, which, whatever, whenever, as shown in the examples. ಕೆಳಗಡೆ ಒಂದಿಷ್ಟು ಕಾಂಪ್ಲೆಕ್ಸ್ ಸೆಂಟೆನ್ಸ್ಗಳ ಉದಾಹರಣೆಗಳನ್ನು ಕೊಟ್ಟಿದ್ದಾರೆ. ಕಾಂಪ್ಲೆಕ್ಸ್ ಸೆಂಟೆನ್ಸ್ ರಚನೆ ಮಾಡಲು ನೀವು ದ್ಯಾಟ್ ಅನ್ನೋ ಶಬ್ದವನ್ನು ತುಂಬ ಜಾಸ್ತಿಯಾಗಿ ಉಪಯೋಗ ಮಾಡ್ತೀರಾ. ದ್ಯಾಟ್ ಬದಲು ಬೇಕಂದ್ರೆ ಬದಲು ಅಲ್ಲ, ದ್ಯಾಟ್ ಉಪಯೋಗ ಆಗೋಕ್ಕೆ ಸಾಧ್ಯ ಇಲ್ಲ ಅಂದರೆ ಸಂದರ್ಭಕ್ಕೆ ತಕ್ಕಂತೆ ಆಫ್ಟರ್ ಅಥವಾ WH ಕ್ವಶನ್ ವರ್ಡ್ಸ್ ಯಾವ್ಯಾವ ಹೂ, ವಿಚ್, ವಾಟ್ ಎವರ್, ವೆನ್ ಎವರ್ಗಳನ್ನು ಉಪಯೋಗ ಮಾಡಬಹುದು. ಇಲ್ಲಿ ಒಂದಿಷ್ಟು ಉದಾಹರಣೆಗಳನ್ನು ಕೊಟ್ಟಿದ್ದಾರೆ. ಇವುಗಳನ್ನು ನೀವು ಓದಿ ಅರ್ಥ ಮಾಡ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡಿ. ಹೇಗೆ ಒಂದು ಕಾಂಪ್ಲೆಕ್ಸ್ ಸೆಂಟೆನ್ಸ್ ಅನ್ನ ರಚನೆ ಮಾಡಿದ್ದಾರೆ ಗಮನ ಕೊಟ್ಟು ನೋಡಿ. ದ್ಯಾಟ್, ಆಫ್ಟರ್, ವೈಲ್, ವೆನೆವರ್, ಹೂ, ವಿಚ್ ಇವುಗಳನ್ನು ಉಪಯೋಗ ಮಾಡಿ ಹೇಗೆ ಕಾಂಪ್ಲೆಕ್ಸ್ ಸೆಂಟೆನ್ಸ್ಗಳನ್ನು ನೀವು ರಚನೆ ಮಾಡಬಹುದು ಅಂತ ಒಂದ್ಸರ್ತಿ ವಿಡಿಯೋನ ಪಾಸ್ ಮಾಡಿ ಚೆನ್ನಾಗಿ ಓದ್ಕೊಳ್ಳಿ. ಮೊದಲನೇ ವಾಕ್ಯ, ದಿಸ್ ಈಸ್ ದ ಹೌಸ್ ದಟ್ ಜಾಕ್ ಬಿಲ್ಡ್. ಈ ಮನೆಯನ್ನ ಜಾಕ್ ಕಟ್ಟಿದ್ದು. ದಿಸ್ ಈಸ್ ದಿ ಹೌಸ್ ಅಂದ್ರೆ ಈ ಮನೆ. ಇದೊಂದು ಇಂಡಿಪೆಂಡೆಂಟ್ ಕ್ಲಾಸ್. ಇದನ್ನ ಕಟ್ಟಿದ್ದು ಯಾರು? ಜಾಕ್ ಕಟ್ಟಿದ್ದು. ಜಾಕ್ ಬಿಲ್ಡ್ ಅದು ಡಿಪೆಂಡೆಂಟ್ ಕ್ಲಾಸ್. ಇಲ್ಲಿ ಒಂದು ಸ್ವತಂತ್ರ ಮಾಹಿತಿ ಮತ್ತು ಇನ್ನೊಂದು ಡಿಪೆಂಡೆಂಟ್ ಮಾಹಿತಿ. ಡಿಪೆಂಡೆಂಟ್ ಕ್ಲಾಸ್ ಅಂದ್ರೆ ಒಂದೇ ವಾಕ್ಯದಲ್ಲಿ ಎರಡು ಮಾಹಿತಿಗಳಿರ್ತವೆ, ಎರಡು ವಿಷಯಗಳ ಬಗ್ಗೆ ಮಾತಾಡ್ತಾ ಇದ್ದೀವಿ. ದಿಸ್ ಈಸ್ ದಿ ಹೌಸ್, ಇದು ಒಂದು ಮನೆ ಅನ್ನೋ ಒಂದು ಮಾಹಿತಿ. ದ್ಯಾಟ್ ಜಾಕ್ ಬಿಲ್ಡ್, ಈ ಮನೆಯನ್ನ ಜಾಕ್ ಅನ್ನೋರು ಕಟ್ಟಿಸಿದ್ರು ಅಂತ. ಹೀಗೆ ಕಾಂಪ್ಲೆಕ್ಸ್ ಸೆಂಟೆನ್ಸ್ಗಳ ಅರ್ಥವನ್ನ ಮಾಡ್ಕೋತೀರಾ. ಅದೇ ತರ ಮುಂದಿನ 5 ಉದಾಹರಣೆಗಳನ್ನ ಅರ್ಥ ಮಾಡ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡಿ. ಮತ್ತೆ ರಿಮೈಂಡ್ ಮಾಡೋದು ಬೇಕಾಗಲ್ಲ, ಆಲ್ರೆಡಿ ತುಂಬಾ ಸರ್ತಿ ಹೇಳಿದ್ದೇನೆ. ಎಲ್ಲ ಗ್ರಾಮರ್ ಲೆಸನ್ಗಳಿಗೆ ಒಂದು ಸಪರೇಟ್ ಸರಣಿ ಇದೆ, ಗ್ರಾಮರ್ ಸಿರೀಸ್ ಇದೆ. ಅಲ್ಲಿಂದ ನೋಡಿ ತುಂಬಾ ಡಿಟೇಲ್ ಆಗಿ ಅರ್ಥ ಮಾಡ್ಕೋಬಹುದು. ಟಾಸ್ಕ್ 1, ಐಡೆಂಟಿಫೈ ದಿ ಮೇನ್ ಕ್ಲಾಸ್ ಅಂಡ್ ಸಬಾರ್ಡಿನೇಟ್ ಕ್ಲಾಸ್. ಮೇಲೆ ಕೊಟ್ಟಿರುವ ವಾಕ್ಯಗಳಲ್ಲಿ ಮೇನ್ ಕ್ಲಾಸ್ ಮುಖ್ಯವಾದ ಮಾಹಿತಿ ಮತ್ತು
ಕಡಿಮೆ ಮಹತ್ವದ ಮಾಹಿತಿ ವಿಷಯಗಳನ್ನು ಐಡೆಂಟಿಫೈ ಮಾಡಿ ಗುರುತಿಸಿ ಅಂತ ಹೇಳ್ತಾ ಇದ್ದಾರೆ. ಎಲ್ಲಿಂದ? ಇನ್ ಈಚ್ ಆಫ್ ದಿ ಸೆಂಟೆನ್ಸಸ್ ಟೇಕನ್ ಫ್ರಮ್ ದಿ ಲೆಸನ್ ಗಿವನ್ ಅಬೋವ್, ಪೇಜ್ ನಂಬರ್ 98 ನಿಂದ. ಟಾಸ್ಕ್ ನಂಬರ್ 2, ರೀಡ್ ದಿ ಸ್ಟೋರಿ ಕೇರ್ಫುಲಿ ಆ್ಯಂಡ್ ಪಿಕ್ ಔಟ್ ದಿ ಕಾಂಪ್ಲೆಕ್ಸ್ ಸೆಂಟೆನ್ಸಸ್ ಯು ಕಮ್ ಅಕ್ರಾಸ್. ಈ ಕಥೆಯಲ್ಲಿ ಬರುವ ಕಾಂಪ್ಲೆಕ್ಸ್ ಸೆಂಟೆನ್ಸ್ಗಳನ್ನು ಗುರುತಿಸಿ ಅಂತ ಹೇಳ್ತಾ ಇದ್ದಾರೆ. ಇದಾದಮೇಲೆ ರೀಡ್ ಆ್ಯಂಡ್ ರೆಸ್ಪಾಂಡ್ ಸೆಕ್ಷನ್ನಲ್ಲಿ ದಿ ಫಾಲೋಯಿಂಗ್ ಇಸ್ ಆನ್ ಎಕ್ಸ್ಪರ್ಟ್ ಫ್ರಾಮ್ ಅ ಪಾಪ್ಯುಲರ್ ಇಂಗ್ಲಿಷ್ ಡೈಲಿ, ರೀಡ್ ಆ್ಯಂಡ್ ಅಂಡರ್ಸ್ಟ್ಯಾಂಡ್. ಕೆಳಗಡೆ ಒಂದು ಸುಪ್ರಸಿದ್ಧವಾದಂಥ ನ್ಯೂಸ್ ಪೇಪರ್ನಿಂದ ಬಂದಿರೋ ಒಂದು ಆರ್ಟಿಕಲ್ ಇದೆ. ಇದನ್ನು ಓದಿ ಅರ್ಥ ಮಾಡ್ಕೊಳ್ಳಿ ಅನ್ನೋ ಒಂದು ಆ್ಯಕ್ಟಿವಿಟಿ ನಿಮಗೆ ಹೋಮ್ವರ್ಕ್ ಆಗಿದೆ. ಯಾಕಂದರೆ ನೀವು ಕೂಡ ಓದಿ ಅರ್ಥ ಮಾಡ್ಕೊಳ್ಳೋ ಪ್ರಯತ್ನವನ್ನು ಮಾಡಬೇಕು. ಇಲ್ಲಿ ಒಂದಿಷ್ಟು ಶಬ್ದಗಳ ನೀವು ಅರ್ಥವನ್ನು ಕಂಡುಹಿಡಿಯಬೇಕಾಗತ್ತೆ. ಕಾರ್ಪೊರಲ್ ಪನಿಷ್ಮೆಂಟ್, ಕ್ಯಾಪಿಟೇಷನ್ ಫೀ, ಇನ್ಸಿಸ್ಟೆನ್ಸ್, ಯೂನಿಫಾರ್ಮ್, ಸ್ಟೇಷನರಿ, premises, imprisonment, extend, draft, malpractice, legislation, donation, consideration. ಈ ಎಲ್ಲ ಶಬ್ದಗಳ ಅರ್ಥಗಳನ್ನು ನೀವು ಹುಡುಕಲು ಪ್ರಯತ್ನ ಮಾಡಿ ಡಿಕ್ಷನರಿನಲ್ಲಿ. ಅದೇ ಥರ ಮುಂದೆ ಟಾಸ್ಕ್ 1ನಲ್ಲಿ ಕಲೆಕ್ಟ್ ಆ್ಯಂಡ್ ರೀಡ್ ಸಿಮಿಲರ್ ನ್ಯೂಸ್ ಪೇಪರ್ ಎಕ್ಸರ್ಟ್ಸ್ that speak of justice meted out to the innocents, or that tell you about justice done to the people who are just, righteous and honest. ಇದೇ ಥರ ನ್ಯೂಸ್ ಪೇಪರ್ನಲ್ಲಿ ಬರುವಂಥ ಒಂದಿಷ್ಟು ನ್ಯಾಯಕ್ಕೆ ಸಂಬಂಧಪಟ್ಟ ಆರ್ಟಿಕಲ್ಗಳನ್ನು ಓದಿ ಅಂತ ಹೇಳ್ತಾ ಇದ್ದಾರೆ. ಪ್ರಾಕ್ಟೀಸ್ ರೈಟಿಂಗ್. You have a lot of friends. One of them, say, is your best friend. Write a paragraph noting the good qualities of your best friend. Use the clues given below. ಇಲ್ಲಿ ಒಂದಿಷ್ಟು ಶಬ್ದಗಳನ್ನು ಕೊಟ್ಟಿದ್ದಾರೆ. ಈ ಶಬ್ದಗಳನ್ನು ಉಪಯೋಗ ಮಾಡಿ ನೀವು ನಿಮ್ಮ ಗೆಳೆಯರ ಒಳ್ಳೆಯ ಗುಣಗಳ ಬಗ್ಗೆ ಒಂದು ಪ್ಯಾರಾಗ್ರಾಫ್ನ ಬರೀಬೇಕು. ಪ್ಯಾರಾಗ್ರಾಫ್ ನಿಮಗೆ ನಿಮ್ಮ ಡಿಸ್ಕ್ರಿಪ್ಷನ್ನಲ್ಲಿ ಉತ್ತರವಾಗಿ ಸಿಗುತ್ತೆ. ಹೇಗೆ ಬರೆಯುವುದಂದರೆ, ಮೈ ಫ್ರೆಂಡ್ ಈಸ್ ಆಲ್ವೇಸ್ ಸಾಫ್ಟ್ ಸ್ಪೋಕನ್ ಬಿಕಾಸ್ ಹಿ ಈಸ್ ಜೆಂಟಲ್. ಹಿ ಈಸ್ ಆನೆಸ್ಟ್ ಆ್ಯಂಡ್ ಎಕ್ಸ್ಟೆಂಡ್ಸ್ ಹಿಸ್ ಹೆಲ್ಪಿಂಗ್ ಹ್ಯಾಂಡ್. ಹಿ ಈಸ್ ಆಲ್ವೇಸ್ ಹೆಲ್ಪ್ಫುಲ್. ಹಿ ಗಿವ್ಸ್ ಇಂಪಾರ್ಟೆನ್ಸ್ ಟು ದಿ ಡಿಸಿಪ್ಲೈನ್ ಬಿಕಾಸ್ ಹಿ ಹಿಮ್ಸೆಲ್ಫ್ ಈಸ್ ಡಿಸಿಪ್ಲೈನ್ಡ್. He believes God and he is a God-fearing person. He is neat, clean and tidy ಅಂತ ನೀವು ಒಂದು ಪ್ಯಾರಾಗ್ರಾಫ್ನ ಬರಿಬೋದು. ಅದೇ ಥರ ನೀವು ಒಂದು ಪ್ಯಾರಾಗ್ರಾಫ್ ಬರೆಯೋದಕ್ಕೆ ಪ್ರಯತ್ನ ಮಾಡಿ. ಮುಂದೆ ರೈಟ್ ದಿ ಸ್ಟೋರಿ ಇನ್ ದಿ ಫಾರ್ಮ್ ಆಫ್ ಅ ಪ್ಲೇ. ಯು ಮೇ ಬಿಗಿನ್ ದ ಪ್ಲೇ ಆಸ್ ಫಾಲೋಸ್. ಈ ಒಂದು ಪಾಠವನ್ನು ಒಂದು ನಾಟಕದ ರೂಪದಲ್ಲಿ ಬರೆಯೋದಕ್ಕೆ ಪ್ರಯತ್ನ ಮಾಡಿ. ಅದನ್ನು ಬರೆದುಬಿಟ್ಟು ಸ್ಕೂಲ್ ಫಂಕ್ಷನ್ಗಳಲ್ಲಿ ಬೇಕಂದರೆ ನಾಟಕ ಮಾಡಿ ತೋರಿಸ್ಬೋದು. ಈಗ ಸಜೆಸ್ಟೆಡ್ ರೀಡಿಂಗ್. ದಿ ಜಜ್ಮೆಂಟ್ ಸೀಟ್ ಆಫ್ ವಿಕ್ರಮಾದಿತ್ಯ. ಸಿಸ್ಟರ್ ನಿವೇದಿತಾ ಅವರು ಬರೆದಂಥ ದಿ ಜಜ್ಮೆಂಟ್ ಸೀಟ್ ಆಫ್ ವಿಕ್ರಮಾದಿತ್ಯ ಅನ್ನೋ ಪುಸ್ತಕವನ್ನು ಎಲ್ಲಾದರೂ ಸಿಕ್ಕರೆ ಲೈಬ್ರರಿನಲ್ಲಿ ಓದೋದಕ್ಕೆ ಪ್ರಯತ್ನ ಮಾಡಿ. ಅಬೌಟ್ ದಿ ಆಥರ್. ಪಾಠವನ್ನು ಬರೆದವರ ಬಗ್ಗೆ. ಧನ್ಪತ್ ರಾಯ್, better known by his pseudonym Munshi Premchand, was a famous Indian author and poet who ushered into modern Hindi and Urdu literature with his writings. The writer is mainly recognized for his creations that always contained a social message and
raised a voice against the social evils prevailing in Indian society. ಮುನ್ಸಿ ಪ್ರೇಮ್ಚಂದ್ ಅವರ ನಿಜವಾದ ಹೆಸರು ಧನ್ಪತ್ ರಾಯ್ ಅಂತ. ಮುನ್ಸಿ ಪ್ರೇಮ್ಚಂದ್ ಅನ್ನೋದು ಅವರ ಕಾವ್ಯ ನಾಮ, ಅವರ ಕವಿನಾಮ ಅಂತಲೂ ಹೇಳ್ತಾರೆ. ಇವರು ಹಿಂದಿ ಮತ್ತು ಉರ್ದು ಭಾಷೆಯಲ್ಲಿ ತುಂಬಾನೇ ಚೆನ್ನಾಗಿರೋ ಒಂದಿಷ್ಟು ಕಥೆಗಳನ್ನು, ಕಾದಂಬರಿಗಳನ್ನು ಮತ್ತು ಪದ್ಯಗಳನ್ನು ಬರೆದಿದ್ದಾರೆ, ಕವಿತೆಗಳನ್ನು ಬರೆದಿದ್ದಾರೆ. ಇವರ ಬರಹಗಳು ಒಂದು ಸೋಷಿಯಲ್ ಮೆಸೇಜ್, ಸಾಮಾಜಿಕ ಸಂದೇಶದ ಜೊತೆಗೆ ಬರ್ತಾ ಇದ್ವು ಮತ್ತು ಇವರು ಈ ಒಂದಿಷ್ಟು ಬರಹಗಳ ಮೂಲಕ, ಪುಸ್ತಕಗಳು, ಕಥೆಗಳು ಮತ್ತು ಕಾವ್ಯಗಳ ಮೂಲಕ ಈ ಸಾಮಾಜಿಕ ಏಳಿಗೆಗಾಗಿ ಒಂದಿಷ್ಟು ಸಂದೇಶಗಳನ್ನು ಕೊಟ್ಟಿದ್ದಾರೆ. ಇಷ್ಟಕ್ಕೆ ನಿಮ್ಮ ಈ ಪಾಠ ಮುಗೀತು. ಮುಂದಿನ ಪಾಠದಲ್ಲಿ ಮತ್ತೆ ಸಿಗೋಣ ಪದ್ಯದ ಜೊತೆಗೆ. ಅಲ್ಲಿವರೆಗೂ ಟೇಕ್ ಕೇರ್.